ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳು. ಇವತ್ತಿನ ವ್ಯಾಸಂಗದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ಈ ಹಿಂದೆ ಧ್ಯಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಯಾವ್ಯಾವ ರೀತಿ ಧ್ಯಾನ ಮಾಡೋದು ಅಂತ ಹೇಳಿಲ್ಲ. ಧ್ಯಾನ ಅನ್ನೋದೇನು ಅಂದರೆ ಅದೊಂದು ಪ್ರಜ್ಞೆಯ ಪ್ರಯಾಣ. ನಮ್ಮ ಪ್ರಜ್ಞೆ ವಿವಿಧ ಹಂತಗಳಲ್ಲಿ ಮುಂದಕ್ಕೆ ಅಂದರೆ ಮುಂದೆ ಮೇಲೆ ಎಲ್ಲ ಒಂದೇ, ಆದರೆ ಅದರ ಪ್ರಯಾಣ ನಡೀತಾ ಇರುತ್ತೆ. ಹಾಗೆ ಸೂಕ್ಷ್ಮತೆಗೆ ಅದು ಹೋಗ್ತಾ ಇರುತ್ತೆ. ಹಾಗಾಗಿ ಧ್ಯಾನ ಅನ್ನುವುದು ಪ್ರಜ್ಞೆಯ ಪ್ರಯಾಣ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿದಿನ ಒಂದು ಗೊತ್ತಾದ ವೇಳೆಯಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡುವಂತಹ ಧ್ಯಾನದ ಕ್ರಿಯೆ ಇದೆಯಲ್ಲ, ಅದು ಮಾತ್ರ ಧ್ಯಾನ ಅಲ್ಲ. ಅಂದರೆ ಅದು ಧ್ಯಾನವೇ, ಆದರೆ ಬರೀ ಅಷ್ಟೇ ಧ್ಯಾನ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿಲ್ಲ. ಬರೀ ಅಷ್ಟೇ ಧ್ಯಾನ ಅಲ್ಲ, ಅದು ಧ್ಯಾನವೇ. ಆದರೆ ಬರೀ ಅಷ್ಟೇ ಧ್ಯಾನ ಆಗಲ್ಲ. ಅದು ಕೇವಲ ಕೆಲವು ಗಂಟೆಗಳಿಗೆ, ಕೆಲವು ನಿಮಿಷಗಳಿಗೆ ಸೀಮಿತವಾದ್ದು ಮಾತ್ರ ಆಗಿರುತ್ತೆ. ಅಂದರೆ ಧ್ಯಾನ ಯಾವಾಗಲೂ ಕೂಡ ಸಮಗ್ರವಾದದ್ದಾಗಿರಬೇಕು. ಎಲ್ಲವನ್ನ ಒಳಗೊಂಡಂತಹ ಸಮಗ್ರತೆ ಧ್ಯಾನ ಆಗಿರಬೇಕಾಗತ್ತೆ. ಈ ಹಿಂದೆ ನಾವು ಇದೇ ಒಂದು ವೇದಿಕೆಯಲ್ಲಿ ಧ್ಯಾನಗಳ ಬಗ್ಗೆ ಅನೇಕ ವಿವಿಧ ಪ್ರಕಾರಗಳ ಧ್ಯಾನಗಳು ಅಂತ ಹೇಳಿ ಸಾಕಷ್ಟು ಧ್ಯಾನಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ರಾಜಯೋಗ ಇರ್ಬೋದು, ವಿಪಶ್ಯನ ಇರ್ಬೋದು, ಟಿಬೆಟನ್ ಧ್ಯಾನ ಇರ್ಬೋದು, ಕೃಷ್ಣಮೂರ್ತಿಯವರ ಧ್ಯಾನದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದಿರ್ಬೋದು. ಹಾಗೆ ಹಲವು ಧ್ಯಾನದ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದು ತಿಳ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ಮನಸ್ಸನ್ನು ಖಾಲಿ ಮಾಡೋದು ಹೇಗೆ ಅನ್ನೋದು ತಿಳ್ಕೊಂಡ್ವಿ. ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಅದನ್ನು ಗಮನಿಸೋದು, ಏನೇನಿದೆ ಅದರಲ್ಲಿ, ಏನು ಕಂಟೆಂಟ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಅಂದರೆ ರಾಗಭಾವಗಳೇನಿದೆಯಾ, ಅದು ಸೇರಿದೆಯಾ, ಆಲೋಚನೆಗಳೇನಿದೆ, ನೆನಪುಗಳೇನಿದೆ, ಇವೆಲ್ಲ ಹೇಗೆ ನಮ್ಮನ್ನು ಆಟ ಆಡಿಸುತ್ತೆ ಅದನ್ನು ತಿಳ್ಕೊಂಡ್ವಿ. ನಂತರ ಅದನ್ನು ಖಾಲಿ ಮಾಡೋದು ಹೇಗೆ, ಲೆಟ್ ಗೋ ಮಾಡ್ತಾ, ಅಂದರೆ ಎಲ್ಲವನ್ನು ಹೊರ ಹೋಗಲು ಬಿಡ್ತಾ ಧ್ಯಾನ ಕಾಲದಲ್ಲಿ ಎಲ್ಲವನ್ನು ಖಾಲಿ ಮಾಡ್ತಾ ಹೋಗುವಂತಹ ಕ್ರಿಯೆ. ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಸಮಗ್ರ ಧ್ಯಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ನಾವು ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರೋದ್ರಿಂದ ಸಮಗ್ರ ಧ್ಯಾನದ ಬಗ್ಗೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸಮಗ್ರ ಅಂದರೆ ಏನು? ಸಮಗ್ರ ಅಂದರೆ ಒಟ್ಟಾರೆ ಆಗಿರುವಂತಹದ್ದು, ಎಲ್ಲವನ್ನ ಒಳಗೊಂಡಿರುವಂತಹದ್ದು. ಅಂದರೆ ಈ ಅರ್ಥ ಎಲ್ಲವನ್ನ ಒಳಗೊಂಡಿದೆ ಅಂದರೆ ಏನೇನನ್ನು ಒಳಗೊಂಡಿದೆ? ಎಲ್ಲವೂ ಅಂದರೆ ನಮ್ಮ ಸ್ಥೂಲ ಶರೀರ, ಪ್ರಾಣಮಯ ಕೋಶ, ಕಾಮಶರೀರ, ಮನೋಮಯ ಕೋಶ, ಹೀಗೆ ಮುಂದಿನ ಎಲ್ಲ ಸೂಕ್ಷ್ಮ ದೇಹಗಳನ್ನು ಒಳಗೊಂಡಂತಹದ್ದನ್ನು ನಾವು ಸಮಗ್ರ ಮಾನವ ಜೀವಿ ಅಂತ ಕರೆಯೋದು. ಮಾನವ ಅಂದರೆ ಬರೀ ನಮ್ಮ ಸ್ಥೂಲ ಶರೀರ ಮಾತ್ರವೇ ಅಲ್ಲ. ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಅಂತಹದ್ದು. ಬರೀ ಸ್ಥೂಲವೇ ಅಲ್ಲ, ಬರೀ ಪ್ರಾಣವೇ ಅಲ್ಲ, ಎಲ್ಲ ಸೂಕ್ಷ್ಮ ಶರೀರಗಳು ಸೇರಿ ಮಾನವ ಆಗಿರುವಂತಹದ್ದು. ಹಾಗಾಗಿ ಸಮಗ್ರ ಅಂದಾಗ ಈ ಎಲ್ಲವೂ ಕೂಡ ಒಳಗೊಳ್ಳುತ್ತೆ. ಎಲ್ಲವನ್ನು ಒಳಗೊಂಡಂತಹ ಧ್ಯಾನ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲವನ್ನು ಒಳಗೊಂಡಿರೋದು ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮ ಶರೀರದ ಎಲ್ಲ ಅಣುಗಳನ್ನು ತೆಗೆದುಕೊಂಡ್ರೆ ತಲೆಯಿಂದ ಕಾಲ್ವರೆಗೂ ಎಲ್ಲ ಎಷ್ಟೆಷ್ಟು ಅಂಗಾಂಗಗಳಿದೆಯೋ ಎಲ್ಲವೂ ಕೂಡ ಅದರ ಕೆಲಸವನ್ನು ಅದು ಮಾಡ್ತಾ ಒಟ್ಟಾರೆ ದೇಹದ ಒಂದು ಗಮನವನ್ನು, ಒಂದು ಆರೋಗ್ಯವನ್ನು, ಅದರ ಏಳಿಗೆಯನ್ನು ಕಾಪಾಡ್ತಾ ಹೋಗುತ್ತೆ. ಅದು ಸಮಗ್ರತೆ. ಹಾಗಾಗಿ ಇವಾಗ ಅಷ್ಟೆಲ್ಲ ಯಾಕೆ ನಮ್ಮ ಒಂದು ಇವು ಉದಾಹರಣೆ ತಗೋಬೇಕು ಅಂತಂದರೆ ಸಮಗ್ರತೆಯಲ್ಲಿ ತುಂಬ ಗೆಲುವು ಜಾಸ್ತಿ ಸಿಗತ್ತೆ. ಈಗ ನಾವು ಇಲ್ಲಿ ಇಷ್ಟೊಂದು ಜನ ಸೇರಿಕೊಂಡಿದ್ದೀವಿ, ಎಲ್ಲರೂ ಒಂದೇ ರೀತಿಯಾಗಿ ಆಲೋಚನೆ ಮಾಡ್ತಾ ಒಂದೇ ವಿಷಯದ ಬಗ್ಗೆ ಥಾಟ್ ಪವರನ್ನು ಕಳಿಸಿದ್ದೇ ಆದರೆ ಎಷ್ಟೆಲ್ಲ ಒಂದು ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ ಪ್ರಪಂಚದ ಮಾನಸಿಕ ಸ್ತರದಲ್ಲಿ ಅನ್ನೋದು ನಮಗೆ ಗೊತ್ತು. ಅದೇ ರೀತಿ ಇನ್ನೊಂದು ಉದಾಹರಣೆ ಅಂದರೆ, ನಿನ್ನೆ ರಾತ್ರಿ ನಮ್ಮ ಟೀಮ್ ಇಂಡಿಯಾ ಮಕ್ಕಳು ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ, ಯಾರಿಗೂ ಒಬ್ಬರು ಪ್ರೈವೇಟಾಗಿ ಆಟ ಆಡಲಿಲ್ಲ, ಎಲ್ಲರೂ ಕೂಡ ದೇಶಕ್ಕಾಗಿ ಆಟಾಡಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ರಿಂದ ಆದಂತಹ ಗೆಲುವು ಏನು ಅನ್ನೋದು ನಮಗೆ ಗೊತ್ತೇ ಇದೆ. ಸಮಗ್ರತೆ ಅಂದರೆ ಅದು, ಅಯ್ಯೋ ನನ್ನ ಪಾಡಿಗೆ ನಾನು ಆಡ್ತೀನಿ, ನಿನ್ನ ಪಾಡಿಗೆ ನೀನು ಆಡು ಅಂದರೆ ಅದು ಸಮಗ್ರತೆ ಆಗಲ್ಲ. ಸಮಗ್ರತೆ ಎಂದಾಗ ಇಲ್ಲಿರೋ ಇಷ್ಟೂ ಜನ ಒಟ್ಟಾಗಿ ನಾವು ಒಗ್ಗಟ್ಟಾಗಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮಾಡುವ ಪ್ರಯತ್ನವೂ ಸಮಗ್ರವೇ. ಹಾಗಾಗಿ ಸಮಗ್ರ ಧ್ಯಾನ ಅಂದಾಗ ಇಲ್ಲಿ ನಮ್ಮ ಎಲ್ಲ ಶರೀರಗಳು ಒಳಗೊಳ್ಳುತ್ತೆ. ಇದರಲ್ಲಿ ಬರೀ ಸ್ವಲ್ಪ ಹೊತ್ತು ಕೂತು ಮಾಡುವುದು ಮಾತ್ರವೇ ಧ್ಯಾನ ಅಲ್ಲ, ಅದು ಧ್ಯಾನವೇ. ಆದರೆ ಅದರ ಎಕ್ಸ್ಟೆನ್ಷನ್ ಆಗಬೇಕಾಗತ್ತೆ, ಸಮಗ್ರ ಧ್ಯಾನ ಆಗಬೇಕಾಗತ್ತೆ. ಧ್ಯಾನ ಅನ್ನೋದೇನು ಅಂದರೆ ನಮ್ಮ ಅಂತರಂಗವನ್ನು ಅರಿಯುವಂತಹ ಒಂದು ಕ್ರಿಯೆ, ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಕ್ರಿಯೆ. ಅದಕ್ಕಾಗಿ ಏನೇನು ಬೇಕು ಅಂದರೆ ಅದನ್ನು ಶೋಧಿಸುವಂತಹ ಕ್ರಮ, ಅಂತರಂಗದ ಶೋಧನೆ. ಅಂತರಂಗ ಅಂದರೆ ಬರಿಯ ಮನಸ್ಸು ಮಾತ್ರವೇ ಅಲ್ಲ, ಮುಂದಕ್ಕೆ ಕೂಡ ನಾವು ಅದನ್ನು ಶೋಧನೆ ಮಾಡ್ತಾ ಹೋಗಬೇಕಾಗತ್ತೆ.
ಇದರ ಜೊತೆಗೆ ನಮ್ಮ ಸ್ಥೂಲ ದೇಹ ಅತ್ಯಂತ ಸೂಕ್ಷ್ಮವಾಗಿರಬೇಕಾಗ್ತದೆ. ಇಲ್ಲದಿದ್ದರೆ ಧ್ಯಾನ ಸಾಧ್ಯ ಇಲ್ಲ. ನಮ್ಮ ಆಚಾರ ವಿಚಾರ, ನಮ್ಮ ನಡೆ ನುಡಿ, ನಾವು ಹೇಗೆ ಇನ್ನೊಬ್ಬರ ಜೊತೆ ಬಿಹೇವ್ ಮಾಡ್ತೀವಿ, ಪ್ರತಿಯೊಂದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಯಾವುದೋ ಲೆಕ್ಕಕ್ಕೆ ಬರದೇ ಇರೋ ಅಂತಹದ್ದು ಏನೂ ಇಲ್ಲವೇ ಇಲ್ಲ. ಎಲ್ಲವೂ ಒಟ್ಟಾಗಿ ಸೇರುತ್ತೆ. ಈ ಎಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿ ಇರಬೇಕಾಗತ್ತೆ. ನಮ್ಮ ಆಹಾರ, ಅದ್ರ ಬಗ್ಗೆನೂ ಸಾಕಷ್ಟು ವಿಷಯಗಳಲ್ಲಿ ನಾನು ಆಹಾರದ ಬಗ್ಗೆ ಹೇಳ್ತಾನೆ ಇರ್ತೇನೆ. ಆಹಾರ ಸಾತ್ವಿಕವಾದದ್ದಾಗಿರಬೇಕು, ಹಿತಮಿತವಾದದ್ದಾಗಿರಬೇಕು. ಸಾತ್ವಿಕವಾಗಿದೆ ಅಂತ ಹೇಳಿ ತುಂಬ ಉಪಯೋಗಿಸೋದು ಕೂಡ ಸಲ್ಲದು. ನಮ್ಮ ಶರೀರಕ್ಕೆ ಎಷ್ಟು ಅಗತ್ಯವಿದೆ ಅಷ್ಟು ಮಾತ್ರ ಆಹಾರ ಸಾಕು. ಅದು ಅತ್ಯಂತ ಸಾತ್ವಿಕವಾಗಿರಲಿ, ಸರಳವಾಗಿರಲಿ. ಇದು ಆಹಾರ ಕ್ರಮ. ಈ ಆಹಾರ ಹೀಗಿರೋದ್ರ ಜೊತೆಗೆ ನಮ್ಮ ಯೋಗಾಸನ, ಪ್ರಾಣಾಯಾಮ, ನಡಿಗೆ ಇಂತಹದ್ದನ್ನೆಲ್ಲ ನಾವು ಇಟ್ಕೋಬೇಕಾಗತ್ತೆ. ಯಾಕೆಂದರೆ ನಮ್ಮ ದೇಹ ಪಟುತ್ವ. ಮೊನ್ನೆ ಯಾರೋ ಒಬ್ಬರು ಡಾಕ್ಟ್ರ್ ಹೇಳ್ತಾಯಿದ್ರು, ಯಾಕೆ ನಡೀರಿ ಅಂತ ನಾವು ಹೇಳ್ತೀವಿ ಅಂದರೆ, ಮನುಷ್ಯ ಮಾಡಿರೋದೇ, ಅವನ 2 ಕಾಲುಗಳಿರೋದೇ ನಡೆಯೋದಕ್ಕಂತೆ. ನಡೆದಾಗ ಬ್ಯಾಲೆನ್ಸ್ ಸಿಗುತ್ತಂತೆ. ಬ್ಯಾಲೆನ್ಸ್ ಆಫ್ ದಿ ಮೈಂಡ್ ಕೂಡ ಸಾಧ್ಯ ಅಂತೆ. ಈ ವಿಷಯ ಹೊಸದಾಗಿತ್ತು ನನಗೆ. ನಿನ್ನೆನೋ ಮೊನ್ನೆನೋ ನಾನು ಇದನ್ನು ಕೇಳಿದಾಗ ಆಶ್ಚರ್ಯ ಅನ್ನಿಸ್ತು. ಇರಬಹುದು, ಬ್ಯಾಲೆನ್ಸ್ ಆಗತ್ತಂತೆ, ಎಲ್ಲವೂ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತಂತೆ. ಯಾಕೆಂದರೆ ಬ್ಯಾಲೆನ್ಸ್ ಮಾಡಿಕೊಂಡೇ ನಾವು ನಡೆಯೋದು. ಒಂದು ಕಾಲ ಮೇಲೆ ನಾವು ಭಾರ ಬಿಟ್ಟರೆ ವಾಲ್ತೀವಿ. ನಡಿಬೇಕಾದ್ರೆ 2 ಕಾಲನ್ನು ಸಮವಾಗಿ ಹಾಕಿದರೆ ಮಾತ್ರ ನಡಿಲಿಕ್ಕಾಗುತ್ತೆ, ಒಂದಾದ ನಂತರ ಒಂದು. ಅಂದರೆ ಬ್ಯಾಲೆನ್ಸಿಂಗ್ ದ ಬಾಡಿ ಅಂತಾರೆ. ಹಾಗೆಯೇ ಅದು ಬ್ಯಾಲೆನ್ಸಿಂಗ್ ದ ಮೈಂಡಿಗೆ ನಾವು ಖಂಡಿತವಾಗಿ ತೆಗೆದುಕೊಳ್ಬಹುದು. ಹೀಗೆ ಇವುಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಡಿಗೆ ಅಥವಾ ವ್ಯಾಯಾಮ ಅಥವಾ ಯೋಗಾಭ್ಯಾಸ, ಯಾವುದಾದ್ರೂ ಒಂದು ಸ್ವಲ್ಪ ಚಟುವಟಿಕೆ ಶರೀರಕ್ಕೆ ಖಂಡಿತ ಅಗತ್ಯ. ಚಟುವಟಿಕೆ ಇದ್ದಾಗಲೇ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುವಂಥದ್ದು, ನಮ್ಮ ಮುಂದಿನ ಎಲ್ಲ ಕ್ರಿಯೆಗಳು ಕೂಡ ಸುಲಭವಾಗಿ ನಡೆಯುವಂತಹದ್ದು. ಹೀಗೆ ವ್ಯಾಯಾಮ ಮಾಡಬೇಕು, ನಡಿಗೆ ಮಾಡಬೇಕು, ಪ್ರಾಣಾಯಾಮ ಸ್ವಲ್ಪ ಇಟ್ಕೊಳ್ಬೇಕು. ಯಾಕೆಂದರೆ ಉಸಿರಾಟ ಚೆನ್ನಾಗಿ ಆದಷ್ಟು ಕೂಡ ನಾವು ಮೆದುಳಿನ ವಿಷಯದ ಬಗ್ಗೆ ಮಾತನಾಡುವಾಗ ನಾವು ತಿಳ್ಕೊಂಡಿದ್ದೇವೆ, ನಮ್ಮ ಶರೀರಕ್ಕೆ ಸಿಕ್ಕುವಂತಹ ಏನು ಎನರ್ಜಿ ಸಿಗುತ್ತೆ ಅದರಲ್ಲಿ 20% ಬ್ರೈನ್ಗೆ ಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ ನಾವು. ಹಾಗಾಗಿ ಪ್ರಾಣಾಯಾಮವನ್ನು ನಾವು ಮಾಡಿದಾಗ ಏನಾಗುತ್ತೆ, ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ. ಹಾಗಾಗಿ ನಮ್ಮ ಬ್ರೈನ್ಗೆ ಹೆಚ್ಚಿನ ಶಕ್ತಿ ಒದಗುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಇಟ್ಕೊಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ, ಇದೆಲ್ಲವನ್ನು ಇಟ್ಕೊಂಡಾಗ ಧ್ಯಾನ ಮಾಡಲಿಕ್ಕೆ, ಕುಳಿತುಕೊಳ್ಳಲಿಕ್ಕೆ ನಮ್ಮ ದೇಹಕ್ಕೆ ಒಂದು ಪಟುತ್ವ ಸಿಗತ್ತೆ. 1 ಗಂಟೆಗಟ್ಟಲೆ ಕೂತ್ಕೊಳ್ಬಹುದು, ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಳ್ಳೋದು. ಮೊದಲು ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಅದನ್ನು ಆಸನ ಸಿದ್ಧಿ ಅಂತ ಕೂಡ ನಾವು ಕರಿತೇವೆ. ಹೀಗೆ ಪಟುತ್ವ ನಮ್ಮ ಶರೀರಕ್ಕೆ ಒದಗ್ತಾ ಹೋಗುತ್ತೆ ಈ ಎಲ್ಲ ಮಾಡೋದರಿಂದ. ಇವೆಲ್ಲ ಪ್ರಿಲಿಮಿನರೀಸ್, ಖಂಡಿತವಾಗಿ ಆಗಲೇಬೇಕಾದಂತಹದ್ದು. ಇನ್ನು ಆಸೆಗಳು ಅಥವಾ ರಾಗಭಾವಗಳ ಬಗ್ಗೆ ಹೇಳೋದಾದರೆ, ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಕಾಮದೇಹದ ಪರಿಶುದ್ಧತೆ ಅತ್ಯಂತ ಅಗತ್ಯ. ಇಲ್ಲಿ ಯಾವುದು ಬೇಕೋ ಅದನ್ನು ಮಾತ್ರವೇ ಇಟ್ಕೊಳ್ಬೇಕು, ಯಾವುದು ಬೇಡ ಅದನ್ನು ನಾವು ಖಂಡಿತವಾಗಿ ಬೇಕು ಅಂತ ಹೇಳಿ ಅದರ ಹಿಂದೆ ಹೋಗೋ ಹಾಗಿಲ್ಲ. ಇನ್ನು ಪ್ರಾಣಾಯಾಮ ಕೂಡ ನಮ್ಮ ಮನಸ್ಸನ್ನು ಶಾಂತ ಮಾಡುತ್ತೆ. ನಮ್ಮ ಆಸೆಗಳನ್ನು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಅದು ಸಹಾಯ ಮಾಡುತ್ತೆ. ಮತ್ತು ನಮ್ಮ ಮನಸ್ಸು ಸೂಕ್ಷ್ಮ ಸ್ಥಿತಿಗೆ ಹೋಗಲಿಕ್ಕೆ ಪ್ರಾಣಾಯಾಮವೂ ಸಹಾಯ ಆಗುತ್ತೆ. ಆಶಾರಹಿತ ಜೀವನವೂ ಕಾರಣ ಆಗುತ್ತೆ. ಆಸೆಗಳಿಲ್ಲದೆ ಇದ್ದಾಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಮುಂದುವರಿತೀವಿ. ಇನ್ನು ಸುಮ್ಮನೆ ಅನುಪಯುಕ್ತ ಕೆಲಸದಲ್ಲಿ ಹೆಚ್ಚು ಕಾಲ ವ್ಯಯ ಮಾಡೋದು ಬೇಕಾಗಿಲ್ಲ. ಅದು ಕೆಲಸ ಅದು ಬೇಕಾಗಿಲ್ಲ ಅಂತ ಗೊತ್ತಿರುತ್ತೆ, ಅದು ಅನುಪಯುಕ್ತ ಅಂತ. ಅದು ಕೆಲಸ ಮಾಡಿದ್ದೆ ಆ ಥರ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಕೆಲಸದಲ್ಲಿ ಸುಮ್ಮನೆ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಸಮಯ ಯಾಕೆ ವೇಸ್ಟ್ ಮಾಡಬಾರ್ದು ಅಂದರೆ, ಅದಕ್ಕೆ ಹೇಳ್ತಾರೆ, ಕಳೆದು ಹೋದ ಕಾಲ ಮತ್ತೆ ಸಿಗೋದಿಲ್ಲ. ಒಂದೇ 1 ಸೆಕೆಂಡಿಗೆ ಹಿಂದಕ್ಕೆ ಹೋಗಿ ನೀವು ನೋಡೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಕಾಲ ಮುಂದಕ್ಕೆ ಚಲಿಸುತ್ತೆ, ಅದು ಯಾವತ್ತೂ ಹಿಂದಕ್ಕೆ ಹೋಗಲ್ಲ. ಭರ್ತೃಹರಿ ವೈರಾಗ್ಯ ಶತಕ ಬರ್ತಿದ್ದಾರೆ, ಸಂಸ್ಕೃತ ಕವಿಯವರು. ಆ ವೈರಾಗ್ಯ ಶತಕದ ಒಂದೇ ಒಂದು ಶ್ಲೋಕ ನಾವು ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಅವ್ರು ಹೇಳ್ತಾರೆ, ಕಾಲೋನ ಯಾತೋ ವಯಮೇವ ಯಾತಾಹ, ತಪೋನ ತಪ್ತಂ ವಯಮೇವ ತಪ್ತಾಹ, ಭೋಗಾನ ಭುಕ್ತ ವಯಮೇವ ಭುಕ್ತಾಹ, ತೃಷ್ಣಾನ ಜೀರ್ಣಃ ವಯಮೇವ ಜೀರ್ಣಾಹ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಸಂಸ್ಕೃತ ಅರ್ಥ ಆಗೋರಿಗೆ ಬಹಳ ಖುಷಿ ಕೊಡೋವಂಥ ಒಂದು ಇದು. ಅವ್ರು ಹೇಳ್ತಾರೆ, ಭರ್ತೃಹರಿ ಕಾಲ ಕಳೆದು ಹೋಗಲಿಲ್ವಂತೆ, ಆ ಕಾಲದಲ್ಲಿ ನಾವು ಕಳೆದು ಹೋಗ್ಬಿಟ್ಟು ಅಂತೆ. ನಾವು ಕಳೆಯೋದೆ ನಾವು, ಕಾಲ ಅಲ್ಲ. ಕಾಲ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಕಳೆದು ಹೋಗೋದು ನಾವು. ಮತ್ತು ತಪಸ್ಸು ಆಚರಿಸಲಾಯಿತು ಅಂತ ನಾವು ಅಂದ್ಕೊತೀವಿ, ನಾವು ತಪಸ್ಸು ಮಾಡಿದೆ ಇಂತಿಂಥದ್ದು ಬಿಟ್ಟೆ ಅಂತ. ಇಲ್ಲಂತೆ,
ನಾವೇ ಬೆಂದು ಹೋಗ್ಬಿಟ್ವಂತೆ, ತಪ್ತಾಹ ಬೆಂದು ಹೋಗ್ಬಿಟ್ವಿ ನಾವು ಅಂತಾರೆ. ಮತ್ತು ಭೋಗವು ಭೋಗಿಸಲ್ಪಡಲಿಲ್ಲ, ಆದರೆ ನಾವೇ ಭೋಗಿಸಲ್ಪಟ್ಟವು ಅಂತ ಹೇಳ್ತಾರೆ. ಅಂದರೆ ನಾವೇ ತಿನ್ನಲ್ಪಟ್ಟವರು ನಾವೇನೆ ಅಂತ. ಆಸೆ ಬತ್ತಲಿಲ್ಲ, ಬತ್ತಿ ಹೋದದ್ದು ನಾವುಗಳೇನೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದು ಸ್ವಲ್ಪ ವಿವರ ನೋಡೋಣ. ಕಾಲ ಕಳೆದು ಹೋಯ್ತು ಅಂತ ನಾವು ಯಾವಾಗಲೂ ಗೊಣಗ್ತಾ ಇರ್ತೀವಿ, ಅಯ್ಯೋ ಎಂಥ ಕಾಲ ಇತ್ತು ರೀ ಹಿಂದೆ, ಅಷ್ಟು ಚೆನ್ನಾಗಿತ್ತು, ಹಾಗಿತ್ತು, ಹೀಗಿತ್ತು, ಏನು ಹೇಳ್ತಾನೆ ಎಷ್ಟೋ ಕಾಲ ನಾವು ಒಂದು 10-15 ನಿಮಿಷಗಳ ಕಾಲ ಕಳೆದು ಬಿಡ್ತೀವಿ ಅಲ್ವಾ. ಕಾಲ ಕಳೆದೋಗಲಿಲ್ಲ. ಆ ಗೊಣಗಾಟದಲ್ಲಿ ಏನಾಯಿತು, ಕಾಲನ ಕಳೀತಿರೋದು ಯಾರೋ ನಾವು, ಕಳ್ಕೊಂಡ್ಬಿಡ್ತಾ ಇದ್ವಿ. ಅಷ್ಟು ಕಾಲ ಹೋಯ್ತಾ, ಅದ್ರ ಬದಲು ಬೇರೆ ಏನಾದರೂ ಉಪಯುಕ್ತ ಕೆಲಸ ಮಾಡ್ಬೋದಾಗಿತ್ತಾ, ಒಂದು ಪುಸ್ತಕ ಓದ್ಬೋದಾಗಿತ್ತಾ, ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಕೂತ್ಕೋಬೋದಾಗಿತ್ತಾ, ಮನಸ್ಸನ್ನು ಖಾಲಿ ಪಡ್ಬೋದಾಗಿತ್ತಾ, ಮಾಡಲ್ಲ. ಕಾಲ ಹಾಗಿತ್ತು ಹೀಗಿತ್ತು ಅಂತ ಕಾಲನ ಕಳೀತಾ ಇರ್ತೀವಿ. ಅದಕ್ಕೆ ನಾವೇ ಕಳೆದು ಹೋಗಿದ್ದು, ಅಲ್ಲಿ ಕಾಲ ಅಲ್ಲ ಕಳೆದಿದ್ದು. ಇನ್ನು ತಪಸ್ಸು ಮಾಡ್ತೀವಿ ಅಂತ ಹೇಳ್ಕೊತೀವಿ, ನಾನು ಅದನ್ನು ಬಿಟ್ಬಿಡ್ತೀನಿ, ಈ ಆಸೆ ಬಿಟ್ಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಏನೇನೋ ನಮ್ಮ ಒಂದು ಹೊಸ ವರ್ಷದ ರೆಸಲ್ಯೂಷನ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀವಿ. ಎಲ್ಲ ಹಾಕ್ಕೊಂಡು ಮಾಡಿದ್ದೆ ಏನಾಯಿತು, ನಾವೇ ಬೆಂದು ಹೋಗ್ತಾ ಇದ್ದೀವಿ. ಅದರಿಂದ ಅದಾಗಿಲ್ಲ, ಅದಾಗಿಲ್ಲ. ಅಟೆನ್ಷನ್ ಏನು ಮಾಡುತ್ತೆ, ನಮ್ಮನ್ನೇ ಬೇಯಿಸ್ಬಿಡುತ್ತೆ ಅಲ್ವಾ. ಹಾಗಾಗಿ ಅದಾಯಿತು. ಇನ್ನು ಭೋಗದ ಬಗ್ಗೆ ಹೇಳ್ತಾರೆ. ಭೋಗ ನಮಗೆ ಬೇಡವಾ ಅಂದರೆ ಬೇಕಾಗಿದೆ. ಭೋಗ ಇಲ್ಲದೆ ಶರೀರ ಇರಲ್ಲ. ನಾವೇನಾದರೂ ಆಹಾರ ಸ್ವೀಕರಿಸಿದ್ರೆ ತಾನೇ ನಮ್ಮ ಶರೀರ ಇರೋವಂಥದ್ದು, ಬೇಕಾಗತ್ತೆ. ಆದರೆ ಅದು ಎಷ್ಟು ಮಟ್ಟಿಗೆ ಅಗತ್ಯ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕಾಗ್ತದೆ. ನಮ್ಮ ಆಹಾರ ನಮ್ಮ ಜೀವನದ ಒಂದು ಅತ್ಯಂತ ಅಗತ್ಯವಾದಂತಹ ವಿಷಯ. ಅದನ್ನು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಹಾರ ಇಲ್ಲದಲ್ಲೇ ಎಷ್ಟು ದಿನ ಇರೋಕ್ಕಾಗತ್ತೆ, ಒಂದು ಸ್ವಲ್ಪ ದಿನ ಇರ್ಬೋದು, ಅಷ್ಟೇ ಹೊರತು ಇರೋಕ್ಕಾಗೋದಿಲ್ಲ. ಹಾಗಾಗಿ ಇದೊಂದು ಬರೀ ಅಗತ್ಯ ಅಂತ ಹೇಳಿ ನಮಗೆ ಅನಿಸಿದ್ದರೆ, ಅದು ಬರೀ ಅಗತ್ಯ, ನಮ್ಮ ಶರೀರಕ್ಕೆ ಬೇಕಾದ್ದು ಅಂತ ನಮಗನ್ಸಿದ್ದಿದ್ರೆ ನಮ್ಮ ಆಹಾರದಲ್ಲಿ ಇಷ್ಟೊಂದು ವೈವಿಧ್ಯಮಯ ರುಚಿಗಳಿರ್ತಿತ್ತಾ? ಕ್ವಶನ್ ಮಾರ್ಕ್. ನಾವೇ ಹಾಕ್ಕೊಳ್ಳೋಣ ಕ್ವಶನ್ ಮಾರ್ಕ್, ಬೇರೆ ಯಾರು ಹಾಕೋದು ಬೇಡ, ನಾವೇ ಹಾಕ್ಕೊಂಡು ಇಷ್ಟೊಂದು ವೈರುಧ್ಯ ಇರ್ತಿತ್ತಾ? ಇಷ್ಟೊಂದು ವೈರುಧ್ಯ ನಮಗೆ ಬೇಕಾಗಿತ್ತಾ? ಸರಳವಾದಂತಹ ಆಹಾರವನ್ನು ಮಾಡಿ ಸ್ವೀಕರಿಸ್ಬಿಟ್ಟು ಮುಗಿಸ್ಬಿಟ್ಟು ಮಧ್ಯಾಹ್ನ ಹಸಿವಾಯ್ತಾ ಏನಾದ್ರು ಮಾಡ್ಕೊಳ್ಳಿ ತಿನ್ನೋದು, ಈ ಥರ ಮಾಡ್ಬೋದಾಗಿತ್ತಲ್ವಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಭಾರತೀಯ ಪಾಕ ಪದ್ಧತಿ ಎಷ್ಟು ವೈವಿಧ್ಯಮಯವಾಗಿದೆ ಅಂತ ಹೇಳಿದ್ರೆ, ಭರ್ತೃಹರಿ ಆ ಕಾಲದಲ್ಲೇ ಅದನ್ನು ಪಟ್ಟಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ, ಪಾನೀಯ ಅಂತ ಹೇಳಿ ಈ ಎಲ್ಲ ವರ್ಗಗಳು ನಮ್ಮ ಆಹಾರದ ಕ್ರಮಗಳು ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ, ಅದರಲ್ಲಿ ಆಹಾರದಲ್ಲಿ ಷಡ್ರಸಗಳು ತುಂಬಿದೆ. ಷಡ್ರಸ ಅಂದರೆ ಅದು ನಮಗೆ ಗೊತ್ತಿದೆ ಅಲ್ಲ, ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು, ಈ ಎಲ್ಲ ಸೇರಿ ಏನಾಯಿತು 6 ರಸಗಳು, ಷಡ್ರಸಗಳು. ಇವಿಲ್ಲದೆ ನಾವು ಆಹಾರ ಊಟ ಮಾಡ್ತೀವ? ಎಷ್ಟೊಂದು ಜನಕ್ಕೆ ಕಹಿ ಕೂಡ ನಮಗೆ ಬೇಕೇ ಬೇಕಾಗತ್ತಲ್ವ. ಕಹಿನೂ ಬೇಕು, ಒಗರನ್ನೂ ಉಪಯೋಗಿಸ್ತೇವೆ, ಸಿಹಿ, ಉಪ್ಪು, ಹುಳಿ, ಖಾರ ಇದ್ದದ್ದೇ, ಅದನ್ನು ಬಿಟ್ಟಿರೋದೇ ಇಲ್ಲ. ಹೀಗೆ ನಾವು ಉಪಯೋಗಿಸ್ತೇವೆ. ಇವೆಲ್ಲದರಿಂದ ಕೂಡಿರುವಂಥ ಆಹಾರವನ್ನು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾವು ತೆಗೆದುಕೊಳ್ತೇವೆ. ಹಾಗಾಗಿ ಇದನ್ನೇನಂತ ಕರೀತಾರೆ, ಭರ್ತೃಹರಿ ಭೋಗ ಅಂತ ಕರೀತಾರೆ. ಇದು ಯೋಗ ಅಲ್ಲ, ಭೋಗ ಇದು, ಇದನ್ನೆಲ್ಲ ತಗೊಳ್ಳೋದು ಅಂತ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ. ಗಬ ಅಂತ ಆಹಾರ ತಿಂದುಬಿಟ್ರೆ, ಬಡಿಸಿದ್ದಾರೆ ಸರಿ ತಿಂದುಬಿಡೋದು, ಸುಮ್ಮನೆ ಹಿಂದೆ ಮುಂದೆ ನೋಡೋದಿಲ್ಲ, ತಿಂದುಬಿಡೋದು ಅಷ್ಟೇ ಅಂತ ಹೇಳಿದ್ರೆ ಅದರ ರುಚಿ ನಿಮಗೆ ಸಿಕ್ಕೋದಿಲ್ಲ, ಅದರ ಉಪಯೋಗ ನಿಮ್ಮ ಶರೀರಕ್ಕೆ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಒಂದೊಂದು ತುತ್ತನ್ನು ಗಮನಿಸಿ ಆಸ್ವಾದಿಸಿ ತಿಂದಾಗ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ ತಗೊಳ್ತೇವೆ, ಅದಕ್ಕೆ ಮೀರಿದಂಥ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಆವಾಗೇನಾಗುತ್ತೆ ಅಂದರೆ ನಮ್ಮ ಶರೀರಕ್ಕೂ ಪೋಷಣೆ ಸಿಗತ್ತೆ, ಜೊತೆಗೆ ನಮ್ಮ ಮನಸ್ಸಿಗೂ ಪೋಷಣೆ ಸಿಗುತ್ತೆ. ಇಲ್ಲಿ ಬರೀ ಶರೀರಕ್ಕೆ ಹೇಳಲ್ಲ, ಶರೀರದ ಜೊತೆಗೆ ಮನಸ್ಸಿಗೂ ಪೋಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ದೇಹ ಮತ್ತು ಇಂದ್ರಿಯಗಳಿಗೆ ತೃಪ್ತಿ ಸಿಗತ್ತೆ. ಅದಿಲ್ಲದೆ ಇದ್ದರೆ ಭೋಗ ಅನ್ನಿಸ್ಕೊಳ್ಳುತ್ತೆ. ತೃಪ್ತಿ ಸಿಗುವಂತಹ ಆಹಾರ ಅದು ಯೋಗ. ಯಾವುದು ತೃಪ್ತಿ ಸಿಗಲ್ಲ, ಇನ್ನೂ ಬೇಕು 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 ಅನಿಸುತ್ತೆ, ಅದು ಭೋಗ ಅಂತ ಹೇಳ್ತಾರೆ. ಅಂದರೆ ನಾವು ಸೇವಿಸುವಂತಹ ಆಹಾರವನ್ನು ಭಗವಂತನಿಗೆ ಅರ್ಪಿಸಬೇಕು ಕೃತಜ್ಞತೆಯಿಂದ. ತಟ್ಟೆ ಮುಂದೆ ಕೂತ್ಕೊಂಡು ಕೂಡಲೇ ತಿಂದುಬಿಡೋದಲ್ಲ. ಒಂದು ಪ್ರೇಯರು, ನೋಡಪ್ಪ ಇಷ್ಟು ಕೊಟ್ಟಿದೆಯಾ, ಇದಕ್ಕೆ ಯಾವ್ಯಾವ ರೈತ ಎಲ್ಲೆಲ್ಲಿ ಕಷ್ಟಪಟ್ಟಿದ್ದಾನೆ ಗೊತ್ತಿಲ್ಲ. ತೊಗರಿಬೇಳೆ ಎಲ್ಲಿಂದನೋ ಬರುತ್ತೆ, ಅಕ್ಕಿ ಎಲ್ಲಿಂದನೋ ಬರುತ್ತೆ, ತರಕಾರಿ ಎಲ್ಲಿಂದನೋ ಬರುತ್ತೆ, ಅದಕ್ಕೆ ಹಾಕೋ ಮಸಾಲೆ ಪದಾರ್ಥಗಳು ಎಲೆಯಿಂದ ಬರ್ತಾವೋ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಒಂದು ನಮಸ್ಕಾರ. ಅದನ್ನು ಬೆಳೆದಂತಹ ಭೂತಾಯಿ ಆಕೆಗೆ ಒಂದು ನಮಸ್ಕಾರ ಬೇಡವಾ?
ಈ ಎಲ್ಲ ಕೃತಜ್ಞತೆಗಳೊಂದಿಗೆ ಭಗವಂತನನ್ನು ಇದೆಲ್ಲ ನನಗೆ ಕೊಟ್ಟಿದೆಯಾ, ಒದಗಿಸ್ಕೊಟ್ಟಿದೆಯಾ ಈ ಹೊತ್ತಿಗೆ ನೀನು ನನಗೆ ಅಂತ ಹೇಳಿ ಭಗವಂತನ ನೆನೆಸ್ಕೊಳ್ದಲ್ಲೇ ನಾವು ಊಟ ಮಾಡ್ತೀವ? ಮಾಡಲ್ಲ. ಯಾಕೆಂದರೆ ಇಲ್ಲೋ ನಾವು ಮಂತ್ರ ಪಠಿಸಿಯೇ ಏನನ್ನಾದರೂ ಸ್ವೀಕರಿಸೋದು. ಹಾಗಾಗಿ ಅದು ಇರಬೇಕು ಅಂತ ಹೇಳ್ತಾರೆ. ಆಗ ಅದು ಪ್ರಸಾದ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಪ್ರಸಾದವೇ ನಮ್ಮ ಶರೀರದ ಒಂದು ಉನ್ನತಿಗೆ ಕಾರಣವಾಗತ್ತೆ. ಅಂದರೆ ಅದನ್ನು ಯಾವ ರೀತಿ ಇಡಬೇಕೋ ಆ ರೀತಿಯಾಗಿ ಇಡ್ತಾ ಹೋಗತ್ತೆ. ಹಾಗಾಗಿ ಎಲ್ಲವೂ ಕೂಡ ಭಗವಂತನ ಪ್ರಸಾದವೇ ಅಂತ ಹೇಳಿ ನಾವು ಸ್ವೀಕರಿಸಿದಾಗ ಏನಾಗುತ್ತೆ, ಅದು ಭೋಗ ಆಗಲ್ಲ, ಅದು ಯೋಗ ಆಗತ್ತೆ, ಅದು ಆಹಾರವಾಗತ್ತೆ. ಅದೇ ರೀತಿ ಆಸೆಗಳನ್ನು ಕೂಡ ಅದೇ ರೀತಿ ನಾವು ನೋಡಬೇಕಾಗತ್ತೆ. ನಾವು ತೀರಿಸ್ತಾನೇ ಇದ್ದರೆ ಯಾವ ಆಸೆ ಕೂಡ ಮುಗಿಯೋದೇ ಇಲ್ಲ. ಇನ್ನಷ್ಟು ಹುಟ್ಟುತ್ತಾ ಇರುತ್ತೆ, ಇನ್ನಷ್ಟು ಆಸೆಗಳು ಹುಟ್ಟುತ್ತಾನೆ ಇರುತ್ತೆ, ಮುಗಿಯೋದಿಲ್ಲ. ನೋಡಿ ಪ್ರಯತ್ನ ಮಾಡಿ ನೋಡಿ, ಇಂಥ ಒಂದು ಆಸೆ ಆಯಿತು ಅದನ್ನು ತೀರಿಸ್ತೀನಿ ಸಾಕು ಮುಗ್ದೋಗ್ಬಿಡುತ್ತೆ ಅಂದರೆ ಮುಗಿಯಲ್ಲ, ಅದು ಪಟ್ಟಿ ಬೆಳೀತಾನೆ ಹೋಗುತ್ತೆ. ಹಾಗಾಗಿ ತೀರಿಸ್ತಾ ಹೋದರೆ ಆಸೆಗಳು ತೀರಲ್ಲ. ತೀರೋದು ಯಾರು? ನಾವು ತೀರೋಗ್ತೀವಿ, ಅಷ್ಟೇ ಆಗೋದು. ಹಾಗಾಗಿ ಅವುಗಳಿಂದ ನಾವೇ ಬತ್ತುತ್ತೇವೆ, ಆಸೆಗಳು ಬತ್ತುವುದಿಲ್ಲ. ಭರ್ತೃಹರಿ ಹೇಳೋದು, ಭಗವಾನ್ ಬುದ್ಧರೇನು ಹೇಳಿದ್ರು, ಆಸೆಯೇ ದುಃಖಕ್ಕೆ ಮೂಲ ಅಂದರು. ಅದು ಇಲ್ಲಿ ಕೂಡ ಸತ್ಯವೇ. ಹಾಗಾಗಿ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿದಾಗ, ಎಲ್ಲವನ್ನ ಭಗವಂತನ ಇಚ್ಛೆ ಅಂದಾಗ ಅದು ಯೋಗವಾಗತ್ತೆ, ಅದು ಭೋಗವಾಗೋದಿಲ್ಲ. ಇದು ಭರ್ತೃಹರಿ ಹೇಳುವಂಥ ವಿಷಯ. ಇನ್ನು ನಮ್ಮ ಮನಸ್ಸು ಅದು ಕೂಡ ಅತ್ಯಂತ ಪ್ರಶಾಂತ ಸ್ಥಿತಿಯನ್ನು ಪಡಿಬೇಕು. ಅದಕ್ಕಾಗಿ ನಾವು ಈಗಾಗಲೇ ಹಿಂದಿನ ವಾರಗಳಲ್ಲಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮನಸ್ಸನ್ನು ಖಾಲಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮನಸ್ಸು ಏನಾಗುತ್ತೆ, ಖಾಲಿ ಆಗ್ತಾ ಹೋದಕ್ಕೆ ಸೂಕ್ಷ್ಮವಾಗ್ತಾ ಹೋಗುತ್ತೆ, ರಿಸೆಪ್ಟಿವ್ ಸ್ಟೇಟಿಗೆ ಬರುತ್ತೆ. ಅಂದರೆ ಹೈಯರ್ ಇರುವಂತಹ ಫೋರ್ಸ್ಗಳನ್ನು ಹಿಡಿಯುವ ಶಕ್ತಿ ಬರುತ್ತೆ, ಅದನ್ನು ಸ್ವೀಕರಿಸುವ ಒಂದು ಶಕ್ತಿ ಬರುತ್ತೆ. ಧ್ಯಾನ ಮಾಡೋದಕ್ಕೆ ಸಿದ್ಧವಾಗುತ್ತೆ ನಮ್ಮ ಮನಸ್ಸು. ಇದೆಲ್ಲ ಆದಾಗ ಈ ಸ್ಥಿತಿ ನಮಗೆ ಬರುತ್ತೆ. ಆಧ್ಯಾತ್ಮ ಅನ್ನೋವಂತಹದ್ದು ಅನುಭವ ವೇದ್ಯವಾದಂತಹದ್ದು. ಅದನ್ನು ಸುಮ್ಮನೆ ಓದಿ ತಿಳ್ಕೊಳ್ಳೋದಾಗಲಿ ಕೇಳಿ ತಿಳ್ಕೊಳ್ಳೋದಾಗಲಿ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಅನುಭವವೇ ಮುಖ್ಯ. ನನಗೇನು ಅನುಭವ ಆಯಿತು ಅನ್ನೋದಷ್ಟೇ ನಮಗೆ ಬಹಳ ಮುಖ್ಯವಾಗತ್ತೆ. ಧ್ಯಾನದಿಂದ ಮಾತ್ರ ಈ ಅನುಭವ ಸಾಧ್ಯ ಆಗೋದು. ಧ್ಯಾನ ಇಲ್ಲದಿದ್ದರೆ ಅನುಭವ ಸಾಧ್ಯ ಆಗೋದಿಲ್ಲ. ಈ ಪ್ರಕೃತಿಯಲ್ಲಿ ಕೂತಿದ್ದಾಗ ಹಾಗಾಯಿತು ಹೀಗಾಯಿತು ಅಂತಾರೆ. ಆ ವೇಳೆಯಲ್ಲಿ ಏನಾಯಿತು, ಕೆಲವು ಮಹಾತ್ಮರ ಗ್ರಂಥಗಳನ್ನು ಅವರ ಚರಿತ್ರೆಗಳನ್ನು ಓದ್ತಾ ಇದ್ದಾರೆ, ಇಂಥ ಕಡೆ ಕೂತಿದ್ದೆ ಹಾಗೇ ಇದಾಗೋಯ್ತು, ನನಗೇನೋ ಒಂದು ಅನುಭವ ಆಯಿತು. ಯಾತಕ್ಕಾಯಿತು? ಅಲ್ಲವರು ಧ್ಯಾನಸ್ಥರಾಗಿದ್ದರು, ಮನಸ್ಸು ಕೆಲಸ ಮಾಡ್ತಿರಲಿಲ್ಲ. ಆ ಸ್ಥಿತಿನಲ್ಲಾದಂತಹ ಅನುಭವವೇ ಅವರದ್ದು ಆಧ್ಯಾತ್ಮಿಕ ಅನುಭವ ಆಗಿರ್ತದೆ. ಧ್ಯಾನ ಅಂದರೆ ಅದೇನೇ, ಈ ಅನುಭವ ವೇದ್ಯವಾದಂತಹದ್ದು. ಧ್ಯಾನ ಅಂದರೆ ಅದು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಯಾರ್ಯಾರು ಏನೇನೋ ಹೇಳ್ತಾರೆ. ಆದರೆ ಶರಣರು ಹೇಳ್ತಾರೆ ಒಂದು ಪದ್ಯದಲ್ಲಿ, ಒಂದು ವಚನದಲ್ಲಿ. ಅದನ್ನು ಕೇಳಿದ್ರೆ ಧ್ಯಾನಕ್ಕೆ ಬೇರೆ ಯಾವುದೇ ಒಂದು ಡೆಫಿನಿಷನ್ ಕೊಡಬೇಕು ಅನಿಸಲ್ಲ. ಏನು ಹೇಳ್ತಾರೆ ಗೊತ್ತಾ? ಮಾತೆ ವಿಯೋಗದ ಶಿಶುವಿನ ಧ್ಯಾನದಂತಿತ್ತು. ಹೇಗೆ? ಮಾತೆ ವಿಯೋಗದ ಶಿಶುವಿನ ಧ್ಯಾನದಂತಿತ್ತು. ತಾಯಿ ಇಲ್ಲ ಹತ್ರ, ಎಳೆ ಮಗು, ಅದಕ್ಕೆ ಗೊತ್ತಿರೋದು ಏನಿಲ್ಲ, ಅಮ್ಮನ ಅಪ್ಪಗೆ ಒಂದೇ. ಎಷ್ಟು ಹಠ ಮಾಡುತ್ತೆ, ಎಷ್ಟು ಆಳುತ್ತೆ, ಅದು ಯಾವ ರೀತಿ ಧ್ಯಾನ ಮಾಡುತ್ತೆ. ಅದು ಅಮ್ಮ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಅದಕ್ಕೆ. ಆ ರೀತಿ ಇದ್ದಾಗ ಅದು ಧ್ಯಾನ ಆಗೋದು. ಇನ್ನೇನೂ ಇಲ್ಲ ನನಗೆ, ನೀನೇ ಎಲ್ಲ ಅಂತ ದೇವರಲ್ಲಿ ನಾವು ಈ ಮಾತೆ ವಿಯೋಗದ ಶಿಶು ಹೇಗೆ ಧ್ಯಾನ ಮಾಡುತ್ತೆ ಹಾಗೆ ಧ್ಯಾನ ಮಾಡಬೇಕು ಅಂತಾರೆ. ಅಂದರೆ ಸಣ್ಣ ಮಗುವಿಗೆ ತಾಯಿ ಹೇಗೆ ಸರ್ವಸ್ವೋ, ನಮಗೆ ಭಗವಂತ ಸರ್ವಸ್ವ. ಆ ತಾಯಿ ಇಲ್ದಲೇ ಹೋದರೆ ಹೇಗೆ ಏಕಾಗ್ರತೆಯಿಂದ ತಾಯಿಯನ್ನು ಮಗು ನೆನೆಸ್ಕೊಳ್ಳುತ್ತೋ, ತಾಯಿಯನ್ನು ಬಿಟ್ಟು ಬೇರೆ ಏನು ಬೇಡುವೋ, ಅದೇ ರೀ ಶಿಶುವಿನ ಧ್ಯಾನ. ಆ ಶಿಶುವಿನ ಧ್ಯಾನ ನಮ್ಮದಾಗಬೇಕು. ನಾವು ನೆನೆಸ್ಕೋಬೇಕಾಗಿರೋದು ನಮ್ಮ ತಾಯಿ ಭಗವಂತ, ಅವನನ್ನೇ ನೆನೆಸ್ಕೋಬೇಕಾಗಿರುತ್ತದೆ. ಹಾಗೆ ಆದಾಗ ಅದು ಸಮಗ್ರ ಧ್ಯಾನ ಆಗುತ್ತೆ. ಬೆಳಗ್ಗೆ ಎದ್ದಾಗಿಂದ ನಾವು ಮಲಕ್ಕೊಳ್ಳೋವರೆಗೂ ಕೂಡ ಏನೇನು ಚಟುವಟಿಕೆಯನ್ನು ನಡೆಸ್ತೇವೋ, ಎಷ್ಟೊಂದು ಕೆಲಸ ಕಾರ್ಯಗಳಿರುತ್ತೆ. ಎಲ್ರಿಗೂ ಅವರವರಂಥ ಕರ್ತವ್ಯಗಳಿರುತ್ತೆ, ಅವ್ರ ಜವಾಬ್ದಾರಿಗಳಿರುತ್ತೆ. ಎಲ್ಲವೂ ಎಲ್ರಿಗೂ ಇರೋ ಅಂಥದ್ದೇನೆ, ಅದರಲ್ಲಿ ಹೊಸ ವಿಷಯ ಏನಿಲ್ಲ. ಪ್ರಪಂಚದಲ್ಲಿ ಬದುಕಿರಬೇಕು ಅಂದರೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾನೆ ಹೋಗಬೇಕಾಗತ್ತೆ. ಇವೆಲ್ಲ ಮಾಡ್ತಾ ಇರುವಾಗ ನಾವು ಧ್ಯಾನಯುತವಾಗಿಯೇ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಧ್ಯಾನಯುತವಾಗಿ ಮಾಡೋದು ಅಂದರೆ, ಇಡೀ ದಿನ ನಮ್ಮ ಮನಸ್ಸಿನ ಪರಿಸ್ಥಿತಿ ಪ್ರಶಾಂತವಾಗಿರಬೇಕು ಅಷ್ಟೇ. ಅಯ್ಯೋ ಅದಾಗಿಲ್ಲ, ಇದಾಗಿಲ್ಲ, ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಈ ಟೆನ್ಷನ್ ಬೇಕಾಗಿಲ್ಲ, ಈ ಗಡಿಬಿಡಿ ಬೇಕಾಗಿಲ್ಲ. ಪ್ರಶಾಂತವಾಗಿ ಮಾಡ್ತಾ ಹೋಗಿ. ಎಲ್ಲ ಕೆಲಸವೂ ಅಚ್ಚುಕಟ್ಟಾಗಿ ಅದರ ಸಮಯದಲ್ಲೇ ಆಗ್ತಾ ಹೋಗುತ್ತೆ. ಗಡಿಬಿಡಿ ಮಾಡಿಕೊಂಡಷ್ಟು ಏನಾದರೂ ಚಲ್ಲಿ ಮಾಡಿ ಎಡವಟ್ಟು ಮಾಡಿಕೊಂಡು ಮತ್ತು ಅದನ್ನು ಬಳಿಯೋಕ್ಕೆ ಟೈಮ್ ಆಗಿ ಅದೆಲ್ಲ ಫಜಿತಿಗಳಾಗುತ್ತೆ.
ಅದ್ರ ಬದಲು ಶಾಂತವಾಗಿ ಮಾಡಿ ನೋಡಿ, ವೇಳೆಗೆ ಸರಿಯಾಗಿ ನಿಮ್ಮ ಕೆಲಸಗಳು ಮುಗಿಯುತ್ತೆ, ನಿಮಗೂ ವೇಳೆ ಸಿಗತ್ತೆ. ಆ ರೀತಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಜೋಡಣೆ ಮಾಡಿಕೊಳ್ಬಹುದು. ಆ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ರಶಾಂತವಾಗಿ ನಾವು ಇರಬೇಕಾಗತ್ತೆ. ಎಲ್ಲ ಕೆಲಸಗಳನ್ನು ಪ್ರಶಾಂತ ಮನಸ್ಥಿತಿಯಲ್ಲಿ ಮಾಡಬೇಕಾಗತ್ತೆ. ಸಮಗ್ರ ಅಂದರೆ ಒಟ್ಟು ಧ್ಯಾನ ಅಂದರೆ ಬೆಳಗ್ಗಿನಿಂದ ರಾತ್ರಿಯವರೆಗೂ ನಮ್ಮ ಎಲ್ಲ ಕೆಲಸಗಳನ್ನು ಪೂರ್ತಿಯಾಗಿ ಗಮನವಿಟ್ಟು ಮಾಡುವುದೇ ಧ್ಯಾನ. ನೀವು ಧ್ಯಾನ ಎಲ್ರಿ ಧ್ಯಾನ ಮಾಡಿದ್ವಿ, ನಾವು ಕೆಲಸ ಮಾಡ್ತಿದ್ವಿ ಅಂದ್ರೆ ಅದೇ ಧ್ಯಾನ. ಯಾವಾಗ ನಿಮ್ಮ ಶರೀರ, ಮನಸ್ಸು, ಉಸಿರು ಅಂದರೆ ಪ್ರಾಣ, ಉಸಿರಾಟ ಎಲ್ಲವೂ ಒಂದು ಕೆಲಸದಲ್ಲಿ ಲೀನವಾಗಿರುತ್ತೋ ಆಗ ಅದನ್ನು ಧ್ಯಾನ ಅಂತ ಹೇಳ್ತಾರೆ. ಯೋಗ ಮಾಡುವಾಗಲೂ ಹಾಗೆ ಅಲ್ವಾ, ನಮ್ಮ ಶರೀರ, ನಮ್ಮ ಉಸಿರು, ಅದ್ರ ಜೊತೆಗೆ ಮನಸ್ಸನ್ನು ಅಲ್ಲೇ ನಿಲ್ಲಿಸ್ಲಿಕ್ಕೆ ಕೌಂಟ್ಸ್ 1, 2 ಅಂತ ಕೌಂಟ್ಸ್ ಕೊಡ್ತಾ ಇರ್ತೀವಿ. ಅವಾಗೇನಾಗುತ್ತೆ, ಪೂರ್ತಿಯಾಗಿ 3 ಒಟ್ಟಿಗೆ ಒಂದೇ ಕಡೆ ಇರುತ್ತೆ. ಅದನ್ನೇ ಧ್ಯಾನ ಅಂತ ಹೇಳೋದು. ಬೇರೆ ಎಲ್ಲೂ ಮನಸ್ಸು ಹೋಗೋದೇ ಇಲ್ಲ. ಆ ರೀತಿ ಇರಬೇಕು. ಅಂದರೆ ಎಲ್ಲ ಕೆಲಸ ಮಾಡುವಾಗಲ ನಿಮ್ಮ ಉಸಿರು, ನಿಮ್ಮ ಶರೀರ, ನಿಮ್ಮ ಕೆಲಸ ಇಷ್ಟೇ. ಮನಸ್ಸು ಕೆಲಸದ ಮೇಲೆ, ಅದು ಬಿಟ್ಟು ಬೇರೆ ಕಡೆ ಹೋಗೋ ಹಾಗಿಲ್ಲ. ಹೀಗೆ ಮಾಡಿದಾಗೇನಾಗುತ್ತೆ, ಪೂರ್ತಿ ಗಮನವಿಟ್ಟು ಮಾಡುವಂತಹ ಕೆಲಸ, ಒಂದು ನಡಿಗೆ ಆಗಿರ್ಬೋದು, ನಡೆಯೋದಾಗಿರ್ಬೋದು, ನಿತ್ಯ ಕರ್ಮಗಳಾಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ವ್ಯಾಸಂಗ ಆಗಿರ್ಬೋದು, ಏನು ಕೆಲಸ ಬೇಕಾದ್ರೆ ಮಾಡಿ, ಆ ಕೆಲಸದಲ್ಲಿ ಮನಸ್ಸನ್ನಿಟ್ಟು ಪೂರ್ತಿ ಗಮನವನ್ನು ಇಟ್ಟು ಕೆಲಸ ಮಾಡಿ ಅಷ್ಟೇ. ನಿಮ್ಮ ಮನಸ್ಸು ಆ ಕೆಲಸದಲ್ಲಿ ಇರಲಿ. ಹೀಗೆ ಸಂಪೂರ್ಣ ಗಮನದಿಂದಲೇ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಪೂರ್ತಿ ತಲ್ಲೀನತೆಯಿಂದಲೇ ಮನಸ್ಸು ಆ ಕೆಲಸದ ಮೇಲೆ ನಿಲ್ಲುವಂತೆ ಮಾಡಲಿಕ್ಕೆ ಸಾಧ್ಯ. 1 ನಿಮಿಷಕ್ಕೆ ಅದು ಬೇರೆ ಕಡೆ ಹೋಗುತ್ತೆ, ಇಲ್ಲ ಅಂತ ಅಲ್ಲ, ಖಂಡಿತ ಹೋಗುತ್ತೆ. ಆದರೆ ಅದು ಹೋಗೋದಕ್ಕೆ ಬಿಡಬಾರ್ದು. ಅದನ್ನು ನೀವು ಹೋಗಬೇಡ, ಈ ಕೆಲಸದ ಮೇಲೇ ಇರು ಅಂತ ಅಲ್ಲೇ ಇಡಬೇಕಾಗತ್ತೆ. ಅವಾಗೇನಾಗುತ್ತೆ ಅಂದರೆ ಆ ರೀತಿಯಾಗಿ ಮನಸ್ಸನ್ನು ನಾವು ಮಾಡುತ್ತಿರುವ ಕೆಲಸದ ಮೇಲೆ ನಿಲ್ಲಿಸಿದಾಗ ಮನಸ್ಸು ಸ್ತಬ್ಧವಾಗುತ್ತೆ, ಸುಮ್ಮನಾಗತ್ತೆ, ಮೌನವಾಗಿಬಿಡುತ್ತೆ. ಅವಾಗೇನಾಗುತ್ತೆ, ಇಡೀ ದಿನ ಧ್ಯಾನಯುತವಾಗಿಯೇ ಕಳೆಯುತ್ತೆ. ಧ್ಯಾನ ಅಂತ ಸಪ್ರೇಟಾಗಿ ನೀವು ಸ್ವಲ್ಪ ಹೊತ್ತು ಬೆಳಗಿನ ಹೊತ್ತು ಮಾಡಿ, ಖಂಡಿತ ಮಾಡಿ, ಸಂಜೆಯೂ ಮಾಡಿ, ಬೇಡ ಅಂತ ಇಲ್ಲ. ಆದರೆ ಇದು ಇಡೀ ದಿನವೆಲ್ಲ ಧ್ಯಾನದ ಸ್ಥಿತಿಯಲ್ಲಿಯೇ ಕೂಡ ಕಳೆಯುತ್ತೆ. ನಾವು ದಿನನಿತ್ಯ ಮಾಡುವ ಕೆಲಸಗಳನ್ನೇ ಈಗಲೂ ನಾವು ಮಾಡ್ತಾಯಿದ್ದೀವಿ. ಅಂದರೆ ಹಿಂದೆನೂ ಇದೇ ಕೆಲಸಗಳನ್ನೇ ಮಾಡ್ತಿದ್ವಿ, ಈಗಲೂ ಇದೇ ಕೆಲಸ ಮಾಡ್ತೀವಿ, ಮುಂದೆ ಕೂಡ ಈ ಕೆಲಸಗಳನ್ನೇ ಕಂಟಿನ್ಯೂ ಮಾಡ್ತೀವಿ. ಆದರೆ ಆಗ ಹಿಂದೆ ಮಾಡ್ತಿದ್ದ ಕೆಲಸದಲ್ಲಿ ಅರಿವಿರಲಿಲ್ಲ. ಕೆಲಸ ಮಾಡಬೇಕಲ್ಲ ಅಂಥೇಳಿ ಮನಸ್ಸೆಲ್ಲೋ ಇರುತ್ತೆ, ನಮ್ಮ ಪಾಡಿ ನಾವು ಎಲ್ಲ ಕೆಲಸನೂ ಮಾಡ್ತಾ ಇರ್ತಿದ್ವಿ. ಆದರೆ ಈಗ ನಾವೇನು ಮಾಡಬೇಕು, ಸಮಗ್ರ ಧ್ಯಾನ ಅಂದಾಗ ಕೆಲಸದಲ್ಲಿ ಮನಸ್ಸನ್ನಿಟ್ಟು ಪೂರ್ತಿಯಾಗಿ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಈಗ ಬದಲಾಗಿದ್ದೇನೋ, ನಾವು ಬದಲಾಗಿದ್ದೇವಾ? ಇಲ್ಲ, ನಾವು ಬದಲಾಗಿಲ್ಲ, ಅದೇ ನಾವೇ. ಕೆಲಸ ಬದಲಾಗಿದೆಯಾ? ಇಲ್ಲ, ಅದೇ ಕೆಲಸನೇ. ಬೆಳಿಗ್ಗೆ ಇದ್ದಾಗಿಂದ ರಾತ್ರಿವರೆಗೆ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದೇ ಕೆಲಸನೇ ನಾವು ಈಗಲೂ ಮಾಡ್ತಾಯಿದ್ದೀವಿ. ಬೇರೆ ಅದೇನು ಬದಲಾಗಿಲ್ಲ. ಹೋಗಲಿ, ನಾವು ಚೇಂಜ್ ಆಗಿದ್ದೀವಿ ಅಂದ್ರೆ ನಾವು ಚೇಂಜ್ ಆಗಿಲ್ಲ. ಬದಲಾಗಿರೋದೇನು? ಒಂದೇ ಒಂದು, ನಮ್ಮ ದೃಷ್ಟಿಕೋನ. ಆ ಕೆಲಸವನ್ನು ನಾವು ನೋಡುವಂತಹ ದೃಷ್ಟಿಕೋನ ಬದಲಾಗಿದೆ. ಈಗ ಮುಂಚೆ ಮನಸ್ಸು ಎಲ್ಲೋ ಇರ್ತಾಯಿತ್ತು, ಕೆಲಸ ಮಾಡ್ತಿದ್ವಿ, ಅದು ಹೊರೆ ಆಗ್ತಿತ್ತು, ಕೆಲಸ ಅನ್ನಿಸ್ಕೊತಿರಲ್ಲ. ಈಗೇನಾಗ್ತಾ ಇದೆ, ಎಲ್ಲವನ್ನ ಗಮನ ಕೊಟ್ಟು ಮನಸ್ಸಿಟ್ಟು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ದೃಷ್ಟಿಕೋನ ಬದಲಾಗಿದೆ. ಇದೆಲ್ಲ ಧ್ಯಾನವಾಗಿ ಪರಿವರ್ತಿತವಾಗಿದೆ. ಆ ರೀತಿ ಆಗಿಬಿಟ್ಟಿದೆ. ಇದಕ್ಕಾಗಿ ತುಂಬ ಕಷ್ಟಪಡಬೇಕಾ ಅಂದರೆ ಖಂಡಿತ ಇಲ್ಲ, ಹೆಚ್ಚಿನ ಕಷ್ಟ ಇಲ್ಲ. ಒಂದೆರಡು ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ರೆ, ಅದು ಸರಿಯಾಗಿ ಆಗೋಗ್ಬಿಟ್ರೆ ಖುಷಿಯಾಗಿಬಿಡುತ್ತೆ ನಮಗೆ. ತಕ್ಷಣ ಮುಂದಿನ ಎಲ್ಲ ಕೆಲಸವನ್ನು ಇದೇ ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಒಂದು ಚೂರು ಆ ಮನಸ್ಸು ಆಚೀಚೆ ಹೋಗೋದಿಲ್ಲ. ಆ ರೀತಿ ಆಗುತ್ತೆ. ಅಂದರೆ ಇಲ್ಲಿ ಬದಲಾಗಬೇಕಾಗಿರೋದು ನಾವೂ ಅಲ್ಲ, ನಮ್ಮ ಕೆಲಸವೂ ಅಲ್ಲ, ಬದಲಾಗಬೇಕಾಗಿರೋದು ನಮ್ಮ ದೃಷ್ಟಿಕೋನ ಮಾತ್ರ. ಆ ದೃಷ್ಟಿಕೋನ ಬದಲಾದರೆ ನಾವೆಲ್ಲವೂ ಕೂಡ ಸರಿ ಹೋಗಿಬಿಡುತ್ತೆ. ಭಗವಾನ್ ಬುದ್ಧರು ಅವರ ಶಿಷ್ಯರಿಗೆ ಒಬ್ಬರಿಗೆ ಹೇಳ್ತಾರೆ, ತುಂಬ ಸಮಸ್ಯೆ ಆಗಿದೆ ಗುರುಗಳೇ ಅಂತ ಕೇಳಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ಯಾವ ರೀತಿ ಗಂಟನ್ನು ಹಾಕಿದೀಯಾ ಒಂದು ಬಟ್ಟೆಗೆ ಅಥವಾ ಒಂದು ದಾರಕ್ಕೆ, ಅದೇ ರೀತಿಯಾಗಿ ಬಿಚ್ಚು, ಅದೇ ರೀತಿ ಹಿಮ್ಮುಖವಾಗಿ ಬಿಚ್ಚು, ಅದು ಗಂಟು ಬಿಚ್ಕೊಳ್ಳುತ್ತೆ. ಗಂಟನ್ನು ಬಿಚ್ಚುವ ರಹಸ್ಯ ಯಾವುದರಲ್ಲಿದೆ ಅಂದರೆ ಗಂಟನ್ನು ಹಾಕಿರುವುದರಲ್ಲಿಯೇ ಇದೆ ಅಂತ ಹೇಳ್ತಾರೆ. ಅಂದರೆ ಈಗ ನಮ್ಮ ಮನಸ್ಸನ್ನು ನಾವು ಯಾವ್ಯಾವ ರೀತಿ ತುಂಬಿಕೊಂಡಿದ್ದೀವೋ ಅದೇ ರೀತಿ ಖಾಲಿ ಮಾಡಬೇಕಾಗತ್ತೆ ಅಲ್ವಾ? ರಿವರ್ಸ್ ಪ್ರೋಸೆಸ್ ಅಷ್ಟೇ. ಅದು ಬೇಕು ಇದು ಬೇಕು ಅಂತ ತುಂಬಿಕೊಂಡ್ವಿ, ಈಗ ಅದು ಬೇಡ ಇದು ಬೇಡ ಅಂತ ಹೇಳಿ ಬಿಡ್ತಾ ಹೋಗುವ ಕ್ರಿಯೆ. ಅಂದರೆ ಹೇಗೆ ತುಂಬಿಕೊಂಡ್ವೋ ಹಾಗೆ ಬಿಡುವುದು, ಹೇಗೆ ಗಂಟು ಹಾಕಿದ್ವೋ
ಹಾಗೆ ಬಿಚ್ಚುವುದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬುದ್ಧರು ಅದ್ರ ಬಗ್ಗೆ. ಹೀಗೆ ಗಂಟು ಹಾಕಿದಂತೆಯೇ ಬಿಚ್ಚಿದಾಗ ಆ ಗಂಟು ಬಿಚ್ಚಿಕೊಳ್ಳುತ್ತೆ. ಅದೇ ರೀತಿ ಮನಸ್ಸನ್ನು ಕೂಡ ಅಷ್ಟೇ. ಇದುವರೆಗೂ ಕೂಡ ಕೆಲಸದ ಕಡೆ ಗಮನ ಕೊಟ್ಟಿಲ್ಲ, ಕೆಲಸ ಮಾಡಬೇಕು ಮಾಡ್ತಿದ್ವಿ ಅಷ್ಟೇ. ಈಗೇನು ಮಾಡಬೇಕು? ಗಮನ ಇಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಗಮನವಿಟ್ಟು ಅರಿವಿನಿಂದ ಇಡೀ ದಿನ ಮಾಡಿದ ಎಲ್ಲ ಕೆಲಸವೂ ಕೂಡ, ಅರಿವಿನಿಂದ ಮಾಡುವ ಎಲ್ಲ ಕೆಲಸವೂ ಕೂಡ ಧ್ಯಾನವಾಗುತ್ತೆ. ನಾವು ಮಾಡೋ ಎಲ್ಲ ಕೆಲಸದ ಮೇಲೂ ಕೂಡ ಗಮನ ಇರಲೇಬೇಕಾಗತ್ತೆ. ಎಲ್ಲ ಕರ್ಮಗಳನ್ನು ಅತ್ಯಂತ ನಿರ್ಲಿಪ್ತರಾಗಿ ಮಾಡಿದಾಗ, ಅಂದರೆ ಈಗ ಮನಸ್ಸು ಕೂಡ ಮೌನವಾಗಿದೆಯಲ್ಲ, ಅದರಲ್ಲಿ ಗಡಿಬಿಡಿ ಇಲ್ಲ, ಗೊಂದಲ ಇಲ್ಲ, ನಾನು ಮಾಡ್ತಿದ್ದೀನಿ ಅನ್ನೋದಿಲ್ಲ, ನಾನು ಮಾಡಬೇಕಾ ಅನ್ನೋದಿಲ್ಲ, ಏನೂ ಇಲ್ಲ. ನಮ್ಮ ಪಾಲಿನ ಕೆಲಸ ಮಾಡ್ತಾ ಹೋಗೋದು ಅಷ್ಟೇ ಅಂದಾಗ ಯಾವುದು ನಮ್ಮ ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡಿ ನೋಡೋಣ. ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಕರ್ಮಗಳನ್ನು ಅತ್ಯಂತ ನಿರ್ಲಿಪ್ತರಾಗಿ ಮಾಡ್ತೇವೆ. ಆವಾಗ ನಮ್ಮ ಮನಸ್ಸು ಮೌನವಾಗುತ್ತೆ. ನಾನು ಕೆಲಸ ಮಾಡ್ತಿದ್ದೇನೆ ಅನ್ನುವ ಕರ್ತೃತ್ವ ಭಾವನೆ ಇಲ್ಲಿ ಇಲ್ಲ. ಇದನ್ನು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ಅಕರ್ಮ ಅಂತ ಹೇಳಿದ್ದಾರೆ. ಅಂದರೆ ಯಾವುದು ಅಕರ್ಮ? ಅಕರ್ಮ ಅಂದರೆ ಕೆಲಸ ಮಾಡದೇ ಇರೋದಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾ ನಾನು ಮಾಡಿದೆ ಅನ್ನೋದನ್ನು ಬಿಡುವುದು ಅಷ್ಟೇ. ಇಲ್ಲಿ ಬದಲಾಗಿದ್ದೇನೋ, ಕೆಲಸ ಬದಲಾಗಿಲ್ಲ, ನಾನು ಬದಲಾಗಿಲ್ಲ, ದೃಷ್ಟಿಕೋನ ಬದಲಾಯಿತು ಅಷ್ಟೇ. ಹಾಗಾಗಿ ಕರ್ತೃತ್ವ ಭಾವ ಇಲ್ಲದೆಯೇ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗೋಣ. ಎಷ್ಟು ಕೆಲಸ ಸಾಧ್ಯ ಅಷ್ಟು ಕೆಲಸ ಮಾಡೋಣ ಅಷ್ಟೇ. ಮಾಡ್ತಾ ಹೋದಂತೆ ಈ ಪ್ರಪಂಚದಲ್ಲಿ ನಾವು ಅತಿಥಿಗಳಂತೆ. ಖಂಡಿತ ಅತಿಥಿಗಳೇನೆ. ಯಾವಾಗೋ ಬರ್ತೀವಿ, ನಮಗೆ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಬಂದ ಮೇಲಷ್ಟೇ ನಾವು ಬಂದುಬಿಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾವಾಗ ಹೋಗ್ತೀವಿ? ಖಂಡಿತ ಗೊತ್ತಿಲ್ಲ. ಯಾರಿಗಾರೋ ಗೊತ್ತಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬಂದಿದ್ದೀವಿ, ಹೋಗ್ತೀವಿ ಅಂದರೆ ಏನು? ನಾವು ಅತಿಥಿಗಳು. ಏನಾರು ತೊಗೊಂಡು ಹೋಗ್ತೀವ? ಬರೀ ಕೈಲಿ ಬಂದ್ವಿ, ಬರೀ ಕೈಲಿ ಹೊರಡ್ತೀವಿ. ಹೀಗೆ ಅತಿಥಿಗಳಂತೆಯೇ ಜೀವನ ನಡೆಸಬೇಕಾಗತ್ತೆ. ಯಾಕೆಂದರೆ ನನ್ನದು ನಾನು ಮಾಡ್ತಿದ್ದೀನಿ ಅಂತ ಅಂದುಕೊಂಡಾಗ ಏನಾಗುತ್ತೆ? ಆ ಆಲೋಚನೆಗಳು ಕೆಲಸದ ಅನುಭವಕ್ಕೆ ಅಡ್ಡಿ ಉಂಟು ಮಾಡುತ್ತೆ. ನಾವು ಮಾಡುವ ಕೆಲಸವನ್ನು ನಾವು ಅನುಭವಿಸೋದಕ್ಕೆ ಬಿಡೋದಿಲ್ಲ. ನಾನೀಗ ನಾನು ಊಟ ಮಾಡ್ತಾಯಿದ್ದೀನಿ, ಇದಿಷ್ಟು ರುಚಿಯಾಗಿತ್ತು, ನಾನೇ ಮಾಡಿದ್ದು, ಹಾಗೆ ಹೀಗೆ ಅಂದರೆ ನೀವು ಊಟ ಮಾಡಿದ್ದು ಏನೇನೋ ನಿಮಗೆ ರುಚಿ ಗೊತ್ತಿರೋದಿಲ್ಲ. ಸುಮ್ಮನೆ ಕುಳಿತುಕೊಂಡು ಅದನ್ನು ದೇವರಿಗೆ ಅರ್ಪಿಸಿ ಒಂದು ತುತ್ತು ತಿಂದು ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅದು ಅಂದರೆ ಅಷ್ಟು ರುಚಿ ಇರುತ್ತೆ. ಅಂದರೆ ನಾನು ಅನ್ನುವುದು ಇಲ್ಲದೆ ಮಾಡಿದಂತಹ ಕೆಲಸದ ಅನುಭವ ಸಿಗತ್ತೆ ನಿಮಗೆ. ಇಲ್ಲದೇ ಇದ್ದರೆ ಕರ್ತೃತ್ವ ಭಾವ ಇದ್ದರೆ ಕೆಲಸದ ಅನುಭವ ಸಿಗೋದಿಲ್ಲ. ಇದನ್ನು ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೋದು, ನಾವು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೋದು. ಹಾಗಾಗಿ ಆಲೋಚನೆಗಳು ಕೆಲಸದ ಅನುಭವಕ್ಕೆ ಅಡ್ಡಿ ಆಗದೇ ಇರುವ ರೀತಿಯಲ್ಲಿ ಆಲೋಚನೆಗಳನ್ನು ನಿಲ್ಲಿಸಿ ಕೆಲಸ ಮಾಡಿದರೆ ಏನಾಗುತ್ತೆ? ಕೆಲಸದ ಅನುಭವ ನಿಮಗೆ ಸಿಗುತ್ತೆ. ನೀವು ಮಾಡ್ತಿದ್ದೀರಿ ಅನ್ನುವ ಭಾರವೂ ನಿಮಗಿರೋದಿಲ್ಲ. ಎಷ್ಟು ಭಾರ ಇರುತ್ತೋ ಒಂದೊಂದು ಸರ್ತಿ, ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅಂತ. ಬೇಡ, ಆ ಭಾರವನ್ನೇ ಬಿಟ್ಬಿಡೋಣ. ಹಾಗೆ ಬಿಡ್ತಾ ನಾವು ಹೋಗಬೇಕಾಗತ್ತೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಿನ್ನ ಮನೆಯಲ್ಲಿ ನೀನು ಯಾವ ರೀತಿ ಇರಬೇಕು? ನಾವು ಅಂದ್ಕೊತೀವಿ, ನನ್ನ ಮನೆ ತಾನೇ, ನಾನೇ ಒಡತಿ, ನಾನೇ ಒಡೆಯ ಅಲ್ವಾ? ನಮ್ಮ ಮನೇಲಿ ನಾವು ತಾನೇ ಒಡೆಯರು, ಇನ್ಯಾರು ಇರ್ತಾರೆ? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಲ್ಲ, ನಿನ್ನ ಮನೆಯಲ್ಲಿ ನೀನು ಪರಿಚಾರಿಕೆಯಂತೆ ಇರೋ, ಕೆಲಸದವರಂತೆ ಇರೋ. ಯಾಕೆ ಅಂತ ಹೇಳ್ತಾರೆ? ಕೆಲಸ ಮುಗಿದ ಕೂಡಲೇ ಏನು ಮಾಡ್ತಾರೆ ಅವರು? ಅಚ್ಚುಕಟ್ಟಾಗಿ ಕೈ ಕಾಲು ತೊಳ್ಕೊಂಡು ಅವ್ರ ಪಾಡಿಗೆ ಹೊರಟೋಗ್ತಾರೆ. ನಾ ಮಾಡಿದೆ, ನಾ ಬಿಟ್ಟೆ, ಅದು ಇದು ಏನೂ ಇಲ್ಲ. ಪರಿಚಾರಕರಂದ್ರೆ ಕೆಲಸದವ್ರು ಏನು ಮಾಡ್ತಾರೆ? ಕೆಲಸ ಮಾಡಿದ ತಕ್ಷಣ ಕೈ ತೊಳ್ಕೊಂಡು ಅಚ್ಚುಕಟ್ಟಾಗಿ ಅಷ್ಟೇ. ಇನ್ನು ಅದ್ರ ಬಗ್ಗೆ ಇನ್ನೇನು ಯೋಚನೆ ಮಾಡಲ್ಲ ಅವರು. ಯಾಕೆ ಯೋಚನೆ ಮಾಡ್ತಾರೆ? ಅವ್ರ ಪಾಡಿಗೆ ಹೊರಟೋಗ್ತಾರೆ. ಈ ರೀತಿ ಇರಬೇಕು. ಅಂದರೆ ಈ ಪ್ರಪಂಚದಲ್ಲಿ ಬಂದಿದ್ದೇವೆ, ಬಂದಮೇಲೆ ಪರಿಚಾರಕ್ಕೆ ಅಂತ ಕೆಲಸ ಮಾಡ್ಕೊಂಡಿರು ಅಷ್ಟೇ. ಆ ಕೆಲಸ ಮಾಡು, ಅದು ನಿಂದ ಅಲ್ಲ, ಮುಗೀತು, ಕೈ ತೊಳ್ಕೊ, ಹೊರಟೋಗು ಅಷ್ಟೇ. ಈ ಸ್ಥಿತಿಯಲ್ಲಿ ಇರಬೇಕು ಅನ್ನುವ ಎಷ್ಟು ಉದಾತ್ತವಾದಂತಹ ಒಂದು ವಿಷಯವನ್ನು ರಾಮಕೃಷ್ಣ ಪರಮಹಂಸರು ಶಿಷ್ಯರಿಗೆ ಹೇಳ್ತಾರೆ. ನಿನ್ನ ಮನೆಯಲ್ಲಿ ನೀನು ಪರಿಚಾರಕನಂತ ಇರು ಅಷ್ಟೇ. ಕೆಲಸ ಮುಗಿದ ಕೂಡಲೇ ಕೈ ತೊಳ್ಕೊಂಬಿಡು. ಅಂದರೆ ಅಲ್ಲಿ ಕೆಲಸ ನಾನು ಮಾಡಿದೆ, ನನ್ನ ಕೆಲಸ ನಾನು ಹಾಗೆ ಮಾಡಿದ್ರಿಂದನೇ ಆಯಿತು, ಯಾವುದೂ ಇಲ್ಲ. ಕೆಲಸ ಆಯಿತು, ಮುಗೀತು, ಹೊರಡೋದಷ್ಟೇ ನಂತರ ಸುಮ್ಮನೆ ಇದ್ದು ಬಿಡು ಅಂಥದ್ದು. ಸುಮ್ಮನೆ ಅಂದರೆ ಅಲ್ಲಿ ಏನೂ ಇಲ್ಲ, ಕರ್ತೃತ್ವ ಭಾವವೇ ಇಲ್ಲ. ಆ ಸ್ಥಿತಿನಲ್ಲಿರು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದು ಕರ್ಮವನ್ನು ಹೇಗೆ ಮಾಡಬೇಕು ಅಂತ. ಕರ್ಮವನ್ನು
ಅಕರ್ಮದ ರೂಪದಲ್ಲಿ ಮಾಡೋ ಕರ್ಮ. ಈ ರೀತಿಯಾಗಿ ಕರ್ಮ ಮಾಡುವವನು, ಅಕರ್ಮದಲ್ಲಿ ಕರ್ಮವನ್ನು ಮಾಡುವವನೇ ಯೋಗಿ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಅದು ಸತ್ಯವಾದಂಥ ವಿಷಯ. ಕರ್ಮ ಮಾಡ್ತಾನೆ ಇರ್ತೀವಿ, ಆದರೆ ಅದರಲ್ಲಿ ಅಕರ್ಮದ ರೀತಿಯಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ನಾನು ಮಾಡಿದೆ ಅನ್ನೋದನ್ನು ಬಿಡಬೇಕಾಗತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ದೃಷ್ಟಿಕೋನ ಬದಲಾದರೆ ಆಯಿತು ಅಷ್ಟೇ. ಆ ದೃಷ್ಟಿಕೋನ ಬದಲಾಗದೆ ಎಷ್ಟು ಕಷ್ಟ ಅಂತ ಹೇಳಿ ನಾವು ಮಾಡಿದಾಗಲೇ ನಮ್ಗೆ ಅರ್ಥ ಆಗೋದು. ಎಲ್ಲಿದ್ರೆ ಅರ್ಥ ಒಂದು ನಿಮಿಷಕ್ಕೆ ಅದು ಥಾಟ್ ಎದ್ದು ನಿಂತ್ಕೊಳ್ಳುತ್ತೆ, ನಾನು ಮಾಡಿದ್ದು ಅಲ್ವಾ. ಹಾಗೆ ನಾವು ಮಾಡಿದೆ ಅನ್ನೋದನ್ನು ಹೇಳ್ದಂಗೆ ನೋಡ್ಕೋಬೇಕಾಗತ್ತೆ. ಆ ಕರ್ಮ ಅಂದರೆ ಪೂರ್ತಿಯಾಗಿ ಗಮನವಿಟ್ಟು ಮನಸಾತೀತ ಸ್ಥಿತಿಯಲ್ಲಿ ಕೆಲಸ ಮಾಡೋದು, ಆಲೋಚನಾರಹಿತ ಸ್ಥಿತಿಯಲ್ಲಿರೋದು, ಸ್ತಬ್ಧ ಸ್ಥಿತಿ ಅಂತ ಕರೀತಾರೆ ಅದನ್ನು. ಆಲೋಚನಾರಹಿತ ಮನಸ್ಸು ಮೌನವಾದ ಸ್ತಬ್ಧ ಸ್ಥಿತಿಯಲ್ಲಿ, ಅಂದರೆ ಇದು ಅಕರ್ಮ ಮಾಡುವಂತಹ ಸ್ಥಿತಿ. ಕರ್ಮವನ್ನು ಅಕರ್ಮದ ರೂಪದಲ್ಲಿ ಮಾಡುವ ಸ್ಥಿತಿ ಆಲೋಚನಾರಹಿತ ಸ್ಥಿತಿ, ಸ್ತಬ್ಧ ಸ್ಥಿತಿ ಅಂತಾರೆ. ಹಾಗಾಗಿ ಕರ್ಮಯೋಗದಿಂದ ಏನೇನಾಗುತ್ತೆ ಅಂದರೆ ಬಹಳ ಉನ್ನತವಾದಂಥ ವಿಷಯ ಇಲ್ಲಿ ನಡೆಯುತ್ತೆ. ಒಂದು ಕರ್ಮಯೋಗವನ್ನು ನಾವು ಮಾಡಿದ್ದೇ ಆದರೆ, ಈ ಕೆಲಸ ನಾನು ಮಾಡ್ತಿದ್ದೀನಿ ಎನ್ನುವ ಯಾವ ಭಾವವೂ ಇಲ್ಲದೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಹೃದಯದಲ್ಲಿ ಅನುಕಂಪ ಹುಟ್ಟುತ್ತೆ, ಕರುಣೆ ಹುಟ್ಟುತ್ತೆ, ಪ್ರೇಮ ಹುಟ್ಟುತ್ತೆ. ಇದಕ್ಕಿಂತ ಇನ್ನೇನ್ರಿ ಬೇಕು? ಅದನ್ನು ಬೆಳೆಸ್ಕೊಳ್ಳೋಕೆ ನಾವು ಎಷ್ಟು ಪ್ರಯತ್ನ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ನಾವು ಲೆಕ್ಕ ಹಾಕ್ತಿರ್ತೀವಿ. ಏನನ್ನೂ ಮಾಡಬೇಕಾಗಿಲ್ಲ. ಯಾವ ಕರ್ಮವನ್ನು ನೀವು ಆ ಕರ್ಮದ ರೀತಿಯಲ್ಲಿ ಮಾಡ್ತೀರಾ, ಆ ಕ್ಷಣ ನಿಮ್ಮ ಹೃದಯದಲ್ಲಿ ಅನುಕಂಪ, ಕರುಣೆ, ಪ್ರೇಮಗಳು ಉತ್ಪತ್ತಿಯಾಗತ್ತೆ. ಅವು ಹೊರಗಿಂದ ಬೆಳೆಸ್ಕೊಳ್ಳೋದಲ್ಲ. ಇವು ಈ ದೈವಿಕ ಗುಣಗಳು ಒಳಗಿಂದ ಚಿಮ್ಮೋ ಅಂಥದ್ದು ನಮ್ಮಲ್ಲಿ ಇದೆ ಈಗಾಗಲೇ. ಆದರೆ ಅದಕ್ಕೆ ಅಡ್ಡಿ ಇದೆ. ಈ ಥಾಟು, ಅದು ಇದು, ನಾನು ಮಾಡಿದೆ, ನಾನೇ ಒಂದು ದೊಡ್ಡ ಅಡ್ಡಿ. ಯಾವಾಗ ನಾನುವನ್ನು ತೆಗೆದು ಹಾಕ್ತೇವೆ ಆವಾಗ ಏನಾಗುತ್ತೆ, ಆ ಎಲ್ಲ ದೈವಿಕ ಗುಣಗಳು ನಮ್ಮ ಒಳಗಿನಿಂದ ಈಚೆ ಕಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಇವೆಲ್ಲ ಬರುತ್ತೆ. ಪ್ರೇಮ, ಅನುಕಂಪ, ಆನಂದ, ಸಹಜ ಆನಂದ. ಅದು ಯಾವುದಾದ್ರು ವಸ್ತುವಿನಿಂದ ಸಿಕ್ಕಂತಹ ಖುಷಿ ಅಲ್ಲ, ಅದು ಆನಂದ, ಸಹಜವಾದಂತಹ ಆನಂದ ಬರುತ್ತೆ. ಇದಕ್ಕೂ ಮೀರಿ ಮುಂದೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅಂತರ್ವಾಣಿ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಒಳಗಿನ ಧ್ವನಿ ಆಗ ತಾನು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ನಾನು ಹೇಳಿದರೆ ಇವ್ರು ಕೇಳ್ತಾರೆ ಅನ್ನೋದು ಅದಕ್ಕೆ ಗೊತ್ತಾದಾಗ ಅಂತರ್ವಾಣಿ ಶುರುವಾಗುತ್ತೆ. ಅದನ್ನೇ ಮೌನವಾಣಿ ಅಂತ ಕರೆಯೋದು. ಮೌನದಲ್ಲಿ ಕೇಳಿಸುವಂತಹ ವಾಣಿ ನಮ್ಮ ಹೃದಯದ ವಾಣಿ. ಅದು ನಮ್ಗೆ ಕೇಳಿಸಿದಾಗ ಏನಾಗುತ್ತೆ, ಅದು ಅಂತರಂಗದಲ್ಲೇ ಕೇಳಿಸುವಂಥದ್ದು. ಆಗ ನಾವು ಬಹಳ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ, ಯೋಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಅದೇ ನಮ್ಮ ಗುರು, ಅರಿವೇ ಗುರು ಅಂತೀವಲ್ವ. ಅದು ಯಾವುದು ಅರಿವು ಅಂದರೆ ಈ ಅರಿವು, ನಮ್ಮ ಒಳಗಿನಿಂದಲೇ ಹೇಳುವ ಅರಿವು. ಅದೇ ನಮ್ಮ ನಿಜವಾದ ಗುರು, ಆತ್ಮವೇ ಆ ಗುರು. ಹಾಗಾಗಿ ಅಲ್ಲಿಂದ ನಾವು ಮುಂದುವರಿತೀವಿ. ಅಂದರೆ ಮಾಡಿದ್ಯಾವುದು ಒಂದೇ ಕೆಲಸ, ಮಾಡ್ತಿರೋ ಎಲ್ಲ ಕೆಲಸನ ಅಕರ್ಮದ ರೂಪದಲ್ಲಿ ಮಾಡಿದ್ದಷ್ಟೇ ನಾವು ಮಾಡಿದ್ದೀನೇನೂ ಮಾಡಲಿಲ್ಲ. ಅಷ್ಟೊಂದು ಇವಾಗ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಈ ಕ್ಷಣದಿಂದ ತೀರ್ಮಾನ ಮಾಡಬೇಕು, ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಮಾಡ್ತೀನಿ ಅಂತ. ಹೀಗೆ ನಾವು ಮಾಡ್ತಾ ಹೋದಾಗ ಬಹಳ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಅದೆಲ್ಲವೂ ಕೂಡ ಸಮಗ್ರ ಧ್ಯಾನದ ಅಡಿಯಲ್ಲಿ ಬರುವಂತಹ ವಿಷಯಗಳೇನೆ. ಒಂದು ಹಾಡು ಹೀಗೆ ಪ್ರಾರಂಭ ಆಗುತ್ತೆ. ಬುದ್ಧ 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 ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಅಂತ. ಅಂದರೆ ನಾವು ಅಂದ್ಕೊಳ್ಳೋದೇನು, ನಾವೆಲ್ಲ ಮಲ್ಕೊಂಡಿದ್ವಿ ಮಧ್ಯರಾತ್ರಿ ಅವ್ರು ಎದ್ಬಿಟ್ಟು ಹೊಟ್ಟೋದ್ರು ಅಂತ. ಅದಲ್ಲ ವಿಷಯ. ಅದೇನು ವಿಷಯ ಅಂದರೆ, ಇಲ್ಲಿ ಜಗ ಅಂದರೆ ಮನಸ್ಸು. ನಮ್ಮೆಲ್ಲ ಮನಸ್ಸುಗಳು ಇದು ಎದ್ದಾಗ ತಾನೇ ನಮಗೆ ಪ್ರಪಂಚ. ನಾವು ಬೆಳಗ್ಗೆ ಎದ್ದು ಕೂಡಲೇ ಅದು ಎದ್ದು ಕೂತ್ಕೊಳ್ಳುತ್ತೆ ನಾನು ಅಂತ. ಅವಾಗ ನಮಗೆ ಪ್ರಪಂಚ ಸ್ಟಾರ್ಟ್ ಆಗಿದೆ. ನಾನು ಆ ಕೆಲಸ ಮಾಡ್ಬೇಕು, ನಾನು ಈ ಕೆಲಸ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಏನು ಡ್ಯಾನ್ಸ್ ಮಾಡಿದ್ದೆ. ಯಾವುದು ಡ್ಯಾನ್ಸ್ ಮಾಡ್ತಿರೋದು? ನಾನು ಅಲ್ವಾ? ಈ ನಾನು ಹೇಳೋದು ಯಾವಾಗ? ಮನಸ್ಸು ಎದ್ದಾಗ. ಮನಸ್ಸು ಯಾವಾಗ ಹೇಳುತ್ತೋ ಅವಾಗ ಪ್ರಪಂಚ. ಬುದ್ಧ ಹಾಗೆ ಹೇಳಲಿಕ್ಕಾಗಲ್ಲ. ಯಾವಾಗ ಮನಸ್ಸು ಎದ್ದಿರುತ್ತೆ ಆಗ ಬುದ್ಧ. ಅಂದರೆ ಬುದ್ಧಿ ಪ್ರಜ್ಞೆಗೆ ಕೆಲಸ ಇಲ್ಲ, ಅದು ಬರೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಯಾವಾಗ ಮನಸ್ಸು ಮಲಗಿರುತ್ತೆ ಆಗ ಬುದ್ಧಿ ಪ್ರಜ್ಞೆ ಮೇಲೆ ಹೇಳುತ್ತೆ. ಅದನ್ನು ಬುದ್ಧ ಮೇಲೆದ್ರು ಅಂತ ಹೇಳಿದ್ದು. ಅವನೊಬ್ಬನೆದ್ದ ಅಂದರೆ ಯಾರೋ ಬುದ್ಧಿ ಪ್ರಜ್ಞೆ ಮೇಲೆ ಎದ್ದೊಳ್ತು. ಯಾವಾಗ? ನಮ್ಮೆಲ್ಲರ ಮನಸ್ಸು ಮಲಗಿದ್ದಾಗ ಅಂತ ಹೇಳ್ತಾರೆ. ಹಾಗಾಗಿ ಬುದ್ಧಿ ಪ್ರಜ್ಞೆ ಮೇಲೆ ಹೇಳಬೇಕು ಅಂದರೆ ನಮ್ಮ ಮನಸ್ಸು ಮಲ್ಕೊಂಡಿರಬೇಕು. ಅಂದರೆ ಸೂಕ್ಷ್ಮವಾಗಿರಬೇಕು, ಸೈಲೆಂಟ್ ಆಗಿರಬೇಕು, ಖಾಲಿಯಾಗಿರಬೇಕು. ಈ ಸ್ಥಿತಿಯಲ್ಲಿ ಬುದ್ಧಿ ಪ್ರಜ್ಞೆ ಎಚ್ಚರ ಆಗತ್ತೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಬುದ್ಧ ಪ್ರಜ್ಞೆ ಮೇಲೇಳೋದೇ ಮನಸ್ಸು ಮಲಗಿಕೊಂಡಾಗ ಅಂತ. ಇದು ಸಮಗ್ರ ಧ್ಯಾನದ ಸ್ಥಿತಿ. ಯಾವುದು? ಬುದ್ಧಿ ಪ್ರಜ್ಞೆ ಮೇಲೇಳುವ ಕ್ರಿಯೆ.
ಅದಕ್ಕೆ ಮನಸ್ಸನ್ನು ಮೌನ ಮಾಡಬೇಕು. ಅದಕ್ಕೆ ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಮಾಡಬೇಕು. ಉಳಿದದ್ದೆಲ್ಲವೂ ಕೂಡ ಫಾಲೋ ಆಗ್ತಾ ಬರುತ್ತೆ ಮುಂದಿಂದು. ಈ ಸ್ಥಿತಿಯಲ್ಲಿ ಅಂದರೆ ಈ ಸಮಗ್ರ ಧ್ಯಾನದ ಸ್ಥಿತಿಯಲ್ಲಿಯೇ ನಮ್ಮ ಪುರಾತನ ಋಷಿ ಮುನಿಗಳು ಇಡೀ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಂಡ್ರು ಅಲ್ವಾ. ವೇದಗಳನ್ನು ಬರೆದ್ರು, ಉಪನಿಷತ್ತುಗಳನ್ನು ಬರೆದ್ರು. ಮನಸ್ಸಿತ್ತ ಅವರಿಗೆ ಇರಲಿಲ್ಲ. ಅವರ ಅನುಭವ ಏನಿತ್ತು ಅದನ್ನು ಭಟ್ಟಿ ಇಳಿಸಿದ್ರು. ಮತ್ತು ನಮ್ಮ ಋಷಿಗಳು ಏನು ಕಡಿಮೆ ಇಲ್ಲ ಕ್ಯಾಲ್ಕುಲೇಷನ್ನಲ್ಲಿ. ಒಂದು ಗ್ರಹಕ್ಕೂ ಇನ್ನೊಂದು ಗ್ರಹಕ್ಕೂ ಅಂತರ ಎಷ್ಟು, ಅದು ಹೇಗೆ ಸುತ್ತತ್ತೆ, ಅದು ಹೇಗಿರತ್ತೆ, ಗ್ರಹಣಗಳು ಹೇಗೆ ಸಂಭವಿಸುತ್ತೆ, ಕರಾರುವಾಕ್ಕಾದ ಗ್ರಹಣ ಸಂಭವಿಸುವಂತಹದ್ದನ್ನು ಯಾವುದೋ ಕಾಲದಲ್ಲಿ ಬರೆದಿಟ್ಟಿದ್ದಾರೆ. ಇವತ್ತಿಗೂ ಅದೇ ವೇಳೆಗೆ ಅದೇ ಇದಕ್ಕೆ ಕರೆಕ್ಟಾಗಿ ಆ ಗ್ರಹಣ ಸಂಭವಿಸುತ್ತೆ. ಹೇಗೆ ಸಾಧ್ಯ? ಯಾವ ಟೆಲಿಸ್ಕೋಪ್ ಇತ್ತು ಅವ್ರ ಹತ್ರ, ಏನಿತ್ತು ಅವ್ರ ಹತ್ರ? ಅವ್ರಿಗಿತ್ತು ಏನು? ಮನಸ್ಸಲ್ಲ, ಬುದ್ಧಿ ಪ್ರಜ್ಞೆ ಇತ್ತು. ಮನಸ್ಸು ಮಲಗಿತ್ತು. ಬುದ್ಧಿ ಪ್ರಜ್ಞೆಯಲ್ಲಿ ಎಲ್ಲವೂ ನಡೆಯಿತು. ನಮ್ಮ ಋಷಿ ಮುನಿಗಳು ಯಾವ ಹಂತದಲ್ಲಿದ್ದರು ಅಂದರೆ ಏನನ್ನ ಬೇಕಾದರೂ ಕಂಡುಹಿಡಿತಾ ಇದ್ರು. ಹಾಗಾಗಿ ಸೃಷ್ಟಿಯ ಇಡೀ ಲೆಕ್ಕಾಚಾರವನ್ನೇ ಹಾಕಿದ್ದಾರೆ. ಎಷ್ಟೋ ಗ್ರಂಥಗಳು ಹೊರಟು ಹೋಗಿದೆ. ನಾಲಂದ, ಇವು ಇದರಲ್ಲಿ ತಕ್ಷಶಿಲ, ಅಲ್ಲೆಲ್ಲ ಇದ್ದಂಥದ್ದೆಲ್ಲ ಹಾಳಾಯಿತು, ಬಹಳಷ್ಟು ಹಾಳಾಗಿದೆ. ಆದರೂ ಈಗಲೂ ಉಳಿದಿರೋದನ್ನೇ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ಜ್ಞಾನ ನಮ್ಮಲ್ಲಿ ಇದೆ. ಹೀಗೆ ಎಷ್ಟು ಕರಾರುವಾಕ್ಕಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಬರೀ ನಮ್ಮ ಅಂತರಂಗವನ್ನು ಉಪಯೋಗಿಸಿ, ಬುದ್ಧಿ ಪ್ರಜ್ಞೆಯನ್ನು ಉಪಯೋಗಿಸಿ, ಮನಸ್ಸನ್ನು ಮೌನ ಮಾಡಿ ಇಷ್ಟರಿಂದ ಇಷ್ಟೆಲ್ಲ ಆಗಿರೋವಂತಹದ್ದು. ಈಗಿನ ವಿಜ್ಞಾನಿಗಳು ಕೂಡ ಈ ಎಲ್ಲವೂ ಕರಾರುವಾಕ್ಕಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಅದರ ಪ್ರಕಾರವೇ ನಡೀತಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸಮಗ್ರ ಧ್ಯಾನ ಅಂತ ಅಂದರೆ ನಾವು ಜೀವಿಸುವಂತಹ ಕಲೆ, ಅಂದರೆ ಆರ್ಟ್ ಆಫ್ ಲಿವಿಂಗ್. ನಾವು ಹೇಗೆ ಬದುಕಿರಬೇಕು, ಹೇಗೆ ಜೀವನ ಸಾಗಿಸಬೇಕು ಅನ್ನೋದು. ಅಂದರೆ ಧ್ಯಾನ ಅಂದರೆ ಯಾವುದೋ ಒಂದು ಪಂಥವನ್ನು ಅನುಸರಿಸುವುದಲ್ಲ, ಅದರ ಅಂಧಾನುಕರಣೆ ಅಲ್ಲ, ಮನಸ್ಸಿನ ಏಕಾಗ್ರತೆಯೂ ಅಲ್ಲ. ಅದು ಧ್ಯಾನಕ್ಕೆ ತುಂಬ ಅವಧಾನವುಳ್ಳ ಮನಸ್ಸು ಬೇಕು. ಅಂದರೆ ಖಾಲಿ ಸ್ಪೇಸ್, ಸಿದ್ಧವಾದಂತಹ ಮನಸ್ಸು ಬೇಕು. ಏನೇನೋ ಹುಚ್ಚುಚ್ಚಾಗಿ ಕುಣಿಯುವ ಮನಸ್ಸಿನಿಂದ ಧ್ಯಾನ ಸಾಧ್ಯ ಇಲ್ಲ. ಅದು ಸಮಗ್ರ ಧ್ಯಾನ ಸಾಧ್ಯವೇ ಇಲ್ಲ. ಅದು ಅವಧಾನವುಳ್ಳ ಮನಸ್ಸಾಗಿರಬೇಕು. ಈ ಅವಧಾನವುಳ್ಳ ಮನಸ್ಸಿನಲ್ಲಿ ಸಮಗ್ರ ಧ್ಯಾನ ಸಂಭವಿಸುತ್ತದೆ. ಅದನ್ನು ನಾನು ಮಾಡ್ತೀನಿ ಅಂತ ಅಲ್ಲ, ಅದು ಸಂಭವಿಸುತ್ತದೆ. ಅದನ್ನು ಇಡೀ ಜೀವನವನ್ನು, ಅಂದರೆ ನಮ್ಮ ಜೀವನ ಅಂತ ಅಲ್ಲ, ಇಡೀ ಸಮಗ್ರ ಜೀವನ ಅಂತ ಏನಿದೆ, ಲೈಫ್ ಅಂತ ಏನು ಕರಿತೀವಿ, ಆ ಇಡೀ ಜೀವನವನ್ನು ಅರ್ಥ ಮಾಡಿಕೊಳ್ಳುವಿಕೆಯೇ ಧ್ಯಾನ. ಅಂದರೆ ಈಶ್ವರನ ಸೃಷ್ಟಿ ಕ್ರಿಯೆಯನ್ನು ಅರಿಯುವುದು ಧ್ಯಾನ, ಈಶ್ವರನ ಸಂಸರಣೆಯ ಯೋಜನೆಯನ್ನು ಅರಿಯುವುದು ಧ್ಯಾನ, ಎಲ್ಲವನ್ನು ಒಟ್ಟಾಗಿ ಅರ್ಥ ಮಾಡಿಕೊಳ್ಳೋದು ಧ್ಯಾನ, ಇಡೀ ಚಿಂತನೆಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಧ್ಯಾನ, ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಧ್ಯಾನ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಭಾವನೆಗಳು ಹೇಗೆ ಕೆಲಸ ಮಾಡ್ತಾ ಇದೆ, ಅದು ಸರಿ, ಇದು ತಪ್ಪು ಅಂತ ಹೇಳ್ದಲೇ, ಏನನ್ನೂ ಜಡ್ಜ್ ಮಾಡ್ದಲೇ ಇರುವುದನ್ನು ಇರುವ ಹಾಗೆ ನೋಡುವುದೇ ಧ್ಯಾನ. ಕಾನ್ಸ್ಟೆಂಟ್ ಅವೇರ್ನೆಸ್, ಸದಾಕಾಲ ಇರುವಂಥದ್ದು. ಹಾಗಾಗಿ ಸುಮ್ಮನೆ ಲಕ್ಷ್ಯ ಕೊಡುವುದು ಮತ್ತು ಅದರೊಡನೆ ಚಲಿಸುವುದೇ ಧ್ಯಾನ. ಬರೀ ಲಕ್ಷ್ಯ ಕೊಡೋದು ಒಂದೇ ಅಲ್ಲ, ಸದಾ ಚಲಿಸ್ತಾ ಇರುತ್ತೆ ಅದು. ಆ ಚಲಿಸುವುದರೊಂದಿಗೆ ಚಲಿಸುವುದನ್ನು ಧ್ಯಾನ ಅಂತ ಹೇಳಿ ಕರಿತೇವೆ. ಆಗ ಎಲ್ಲ ಆಲೋಚನೆಗಳ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೇವೆ. ಈ ಅರಿವಿನಿಂದ ಮಹಾಮೌನ ಉಂಟಾಗುತ್ತೆ. ಈ ಅರಿವಿನಿಂದ ಮಹಾಮೌನ ಉಂಟಾಗುತ್ತೆ. ಮೌನಕ್ಕೆ ನಾವು ಕಷ್ಟಪಡಬೇಕಾಗಿಲ್ಲ, ಕಷ್ಟಪಟ್ಟು ಬರೋದಲ್ಲ, ಪ್ರಯತ್ನ ಮಾಡಿ ಬರೋದಲ್ಲ. ಯಾವಾಗ ಅದರೊಂದಿಗೆ ನಾವು ಚಲಿಸ್ತಾ ಹೋಗ್ತೇವೆ, ನಮ್ಮ ಮನಸ್ಸು ಮೌನವಾಗಿರುತ್ತೆ. ಆ ಚಲನೆಯಲ್ಲಿ ಈ ಮಹಾಮೌನ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ನಮ್ಮ ಎಲ್ಲ ಆಲೋಚನೆಗಳು, ಎಲ್ಲ ಇವು ಯಾವುದು ಕೂಡ ಸ್ವತಂತ್ರವಾದದ್ದಲ್ಲ, ಹಳೆಯ ನೆನಪಿನಿಂದ ಬಂದಿರುವಂಥದ್ದು ಅನ್ನೋದು ನಮಗೆ ಅರ್ಥ ಆದಾಗ, ಆ ಮೌನ ಅರ್ಥ ಆದಾಗ ಒಂದು ಮೌನ ಬರುತ್ತಲ್ಲ, ಏನೂ ಇಲ್ಲದ ಆ ಒಂದು ಮನಸ್ಸಿನ ಮೌನ, ಆ ಮೌನ ಧ್ಯಾನ ಆಗುತ್ತೆ. ಧ್ಯಾನ ನಾನು ಮಾಡ್ತೀನಿ, ಅರ್ಧ ಗಂಟೆ ಕೂತಿದ್ದೆ, ಮನಸ್ಸನ್ನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಇದು ಧ್ಯಾನ ಆಗಲ್ಲ. ಸಮಗ್ರ ಧ್ಯಾನ ಅಂದರೆ ತನ್ನಿಂದ ತಾನೇ ಸಂಭವಿಸುವಂತಹದ್ದು ಧ್ಯಾನ. ತಾನೇ ಉಂಟಾಗಬೇಕು, ನಮ್ಮಲ್ಲಿ ಉಂಟಾಗಬೇಕು, ಆ ಸ್ಥಿತಿ ನಮಗೆ ಬರಬೇಕು. ಆಗ ಆ ಧ್ಯಾನ ಕಾಲದಲ್ಲಿ ಧ್ಯಾನ ಮಾಡೋನೇ ಇರೋದಿಲ್ಲ. ಧ್ಯಾನ ಮಾಡೋನಿರ್ತಾನಲ್ಲ, ಅಂದರೆ ನಾನು ಧ್ಯಾನ ಮಾಡ್ತಿದ್ದೀನಿ ಅನ್ನೋ ಆ ನಾನೇ ಇಲ್ಲ. ನಾನು ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗಿಬಿಟ್ಟಿರುತ್ತೆ. ಧ್ಯಾನ ಮಾಡುವವನು ಪೂರ್ತಿಯಾಗಿ ಇಲ್ಲವಾಗುತ್ತಾನೆ. ಏಕೆಂದರೆ ಮನಸ್ಸು ತನ್ನ ಗತಕಾಲದ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡು ಹೊಸದಾಗುತ್ತದೆ.
ಮನಸ್ಸಿನ ಹಳೆಯ ಎಲ್ಲ ನೆನಪುಗಳು ಹೊರಟು ಹೋದಾಗ ಮನಸ್ಸಿಗೇನಾಗುತ್ತೆ? ಹೊಸ ಮನಸ್ಸಾಗುತ್ತೆ. ಗತಕಾಲದ ಎಲ್ಲವನ್ನ ಕಳ್ಕೊಳ್ಳುತ್ತೆ. ಅದು ಕಳ್ಕೊಂಡಾಗ ಹೊಸ ಮನಸ್ಸಾಗುತ್ತೆ, ಸೂಕ್ಷ್ಮ ಮನಸ್ಸಾಗುತ್ತೆ, ಮೌನ ಮನಸ್ಸಾಗುತ್ತೆ, ಎಲ್ಲವನ್ನ ಸ್ವೀಕರಿಸುವ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಎಲ್ಲವನ್ನ ಸಂಪೂರ್ಣ ಅರಿವಿನಿಂದ ಗಮನಿಸುವುದೇ ಧ್ಯಾನ. ಹೀಗೆ ಗಮನಿಸ್ತಾ ಇದ್ದಾಗ ಈ ಅರಿವನ್ನು ಹೇಗಪ್ಪ ಅರಿವನ್ನು ಕಲ್ತ್ಕೊಳ್ಳೋದು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅರಿವನ್ನು ಕಲಿಸೋದಕ್ಕಾಗಲ್ಲ. ಯಾವುದಾದ್ರೂ ಗ್ರಂಥ ಓದಿ ತಿಳ್ಕೊಂಡೆ ಅಥವಾ ಯಾರೋ ಹೇಳಿದ್ದನ್ನು ಕೇಳಿ ತಿಳ್ಕೊಂಡೆ ಅನ್ನೋದು ಸಾಧ್ಯನೇ ಇಲ್ಲ. ಅರಿವು ತನ್ನಿಂದ ತಾನೇ ಸಂಭವಿಸಬೇಕು. ನಾನಿವಾಗ ಅರಿವಿನಿಂದ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅಲ್ಲಿ ಅರಿವು ಇರೋದೇ ಇಲ್ಲ, ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೆ ಅರಿವು ತಾನೇ ಆಗಬೇಕು. ಆ ರೀತಿ ಆದರೆ ಅದಕ್ಕೆ ಪೂರ್ವ ತಯಾರಿ ನಾವೇ ಮಾಡಬೇಕು. ಪೂರ್ವ ತಯಾರಿ ಇಲ್ಲದಲೇ ಅರಿವು ಬರಲ್ಲ. ಪೂರ್ವ ತಯಾರಿ ಮನಸ್ಸನ್ನು ಮೌನ ಮಾಡುವ ಕ್ರಿಯೆ, ಹಾಗೆಯೇ ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಮಾಡುವ ಕ್ರಿಯೆ. ಇದನ್ನು ಮಾಡಿದಾಗ ಏನಾಗುತ್ತೆ? ನಾವು ಸಿದ್ಧರಾಗ್ತೀವಿ. ಸಿದ್ಧರಾದಾಗ ಅರಿವು ಉಂಟಾಗುತ್ತದೆ. ಆ ಮೌನದಲ್ಲಿ ಪ್ರೇಮ ಹೊರ ಹೋಗುತ್ತೆ. ಅದಕ್ಕೆ ಕೃಷ್ಣಮೂರ್ತಿಯವರು ಹೇಳಿದ್ದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರಲ್ಲಿ, ಪ್ರೇಮ ಒಂದಿದ್ದರೆ ಉಳಿದ ಎಲ್ಲವೂ ಅದನ್ನು ಹಿಂಬಾಲಿಸುತ್ತದೆ ಅಂತಾರೆ. ಪ್ರೇಮ ಒಂದು ಹುಟ್ಟಿದರೆ ಎಲ್ಲವೂ ಅಲ್ಲೇ ಇರುತ್ತೆ. ಬೇರೆದೇನಿದೆ ಇರಲಿಕ್ಕೆ? ಪ್ರೇಮ ಒಂದಿದ್ದರೆ ಸಾಕು, ಎಲ್ಲವೂ ಇರುತ್ತೆ. ಹಾಗೆ ಇರುವಂತಹದ್ದು ಧ್ಯಾನ. ಆಗ ಅನುಭವದ ಸ್ಥಿತಿ ಬರುತ್ತೆ. ಅನುಭವದ ಸ್ಥಿತಿ ಅಲ್ಲ, ಅನುಭವ ಬೇರೆ, ಅನುಭಾವ ಬೇರೆ. ಅನುಭವ ಮನಸ್ಸಿನಿಂದ ಆಗುವ ಕ್ರಿಯೆ, ಅನುಭವ ಬುದ್ಧಿಪ್ರಜ್ಞೆಯಲ್ಲಿ ನಡೆಯುವ ಕ್ರಿಯೆ. ಅನುಭಾವದ ಸ್ಥಿತಿ ಉಂಟಾಗತ್ತೆ ಅಂದರೆ ಬುದ್ಧಿಪ್ರಜ್ಞೆಯಲ್ಲಿ ನಾವಿರ್ತೇವೆ. ಅದು ಧ್ಯಾನದ ಸ್ಥಿತಿ. ಅದು ಸಮಗ್ರ ಧ್ಯಾನವಾಗುವ ಸ್ಥಿತಿ, ಅದು ಸಾಧ್ಯವಾಗುವಂತಹ ಸ್ಥಿತಿ. ಕವಿ ಕುವೆಂಪು ಅವರು ಒಂದು ಕವನ ಹೇಳ್ತಾರೆ, ಅದನ್ನು ಇಲ್ಲಿ ನೆನೆಸ್ಕೊಳ್ದಲೇ ಇದ್ದರೆ ಅದಕ್ಕೆ ಒಂದು ಸಾರ್ಥಕತೆಯೇ ಬರಲ್ಲ. ಅವರು ಹೇಳ್ತಾರೆ, ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಆಹ್ವಾನ ಮಾಡ್ತಾರೆ, ಕರೀತಾರೆ ಅದನ್ನು. ಯಾವುದನ್ನು? ಆ ಇರುವ ಸತ್ಯತೆಯನ್ನು ನಿತ್ಯ ಅವತರಿಸ್ತೀಯ ನೀನು, ಇವತ್ತು ನನ್ನ ಹೃದಯದಲ್ಲಿ ಅವತರಿಸು ಅಂತ ಕೇಳ್ಕೊಳ್ತಾರೆ. ಬಾಯಲ್ಲಿ ಸಂಭವಿಸು, ನೀನು ಆಗು ಅಂತ ಹೇಳಲಿಲ್ಲ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಲಿಲ್ಲ, ಬಾಯಲ್ಲಿ ಸಂಭವಿಸು ಅಂತ ಹೇಳ್ತಾರೆ. ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಸದಾಕಾಲ ಇರುವಂಥದ್ದು. ನಿತ್ಯ ಅಂದ್ರೇನು? ಫರ್ ಎವರ್ ಇರುವಂತಹ ಆ ಸತ್ಯ, ಅದನ್ನು ನೀನು ನನ್ನ ಹೃದಯದಲ್ಲಿ ಸಂಭವಿಸು ಅಂತ ಕೇಳ್ತಾರೆ ಅವರು. ಅಂದರೆ ಎಂತಹ ಉನ್ನತ ಸ್ಥಿತಿಯಲ್ಲಿ ಇವು ಬರುತ್ತೆ ಅಂದರೆ, ಬುದ್ಧಿಪ್ರಜ್ಞೆಯ ಉನ್ನತ ಹಂತದ ಸ್ಥಿತಿಯಲ್ಲಷ್ಟೇ ಈ ರೀತಿಯ ಗೀತೆಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಬೇಂದ್ರೆ ಆಗಲಿ, ಕುವೆಂಪು ಆಗಲಿ, ಈ ಹಂತದ ಇವರು DVG ಆಗಲಿ, ಈ ಹಂತದ ಸಾಧಕರು, ಅನುಭಾವಿಗಳು ಅವರು. ಇಂತಹ ಅನುಭವದ ಕವಿತೆಯನ್ನು ಕೇಳುವಾಗ ಕೇಳ್ತಾ ಇದ್ದರೆ ಸಾಕು, ಆ ಕ್ಷಣ ಧ್ಯಾನದ ಸ್ಥಿತಿ ಸಂಭವಿಸ್ಬಿಡುತ್ತೆ. ನಮ್ಮ ಹೃದಯ ಆ ನಿತ್ಯತ್ವದಲ್ಲಿ ನೆಲೆಸಿ ಹೋಗಿಬಿಡುತ್ತೆ. ಪ್ರಯತ್ನ ಮಾಡಿ ನೋಡಿ, ಅಂದರೆ ಕೇಳಿ ನೋಡಿ, ಅದನ್ನು ಪೂರ್ತಿ ಗಮನ ಇಟ್ಟು ಕೇಳಿ ನೋಡಿದ್ರೆ ಖಂಡಿತವಾಗಿ ಇದು ಸಂಭವಿಸಿಬಿಡುತ್ತೆ. ಆ ಅನುಭವ ನಮ್ಮಲ್ಲಿಯೂ ತುಂಬುವುದನ್ನು ನಾವು ಕಾಣ್ತೇವೆ. ಅಂದರೆ ನಮ್ಮ ಹೃದಯ ತುಂಬಿ ಬರುತ್ತೆ, ಮನಸ್ಸಲ್ಲಿ ಕೆಲಸ ಮಾಡಲ್ಲ, ಮೌನವಾಗಿ ಎಲ್ಲವನ್ನು ಅನುಭವಿಸ್ತಾ ಇರ್ತೀವಿ ಹೊರತು ಅಲ್ಲಿ ಅನುಭವಿಸುವ ವ್ಯಕ್ತಿ ಅಲ್ಲಿ ಇರೋದಿಲ್ಲ, ಅನುಭವಿಸುವವ ಇಲ್ಲ, ಕರ್ತೃತ್ವ ಇಲ್ಲ. ಆ ಸ್ಥಿತಿಗೆ ನಾವು ಬರ್ತೇವೆ. ಇದು ಶೂನ್ಯ ಸ್ಥಿತಿ ಅಂತ ಹೇಳ್ತಾರೆ, ಅಥವಾ ಶೂನ್ಯ ಸಂಪಾದನೆ. ಶರಣರು ಹೇಳುವಂತೆ ಶೂನ್ಯ ಸ್ಥಿತಿ ಅಲ್ಲ, ಅಥವಾ ಶೂನ್ಯ ಸಂಪಾದನೆಯ ಸ್ಥಿತಿ, ಆ ಶೂನ್ಯವನ್ನು ಸಂಪಾದಿಸುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಆಗ ಸಮ್ಯಕ್ ಕಾರ್ಯ, ಭಗವಾನ್ ಬುದ್ಧರು ಹೇಳಿದ್ರಲ್ಲ ಸಮ್ಯಕ್ ಕಾರ್ಯ ಅಂತ, ಆ ಕಾರ್ಯ ನಡೆಯೋದು ಇಲ್ಲಿ. ಅದು ನಡೆಯೋ ಕಾರ್ಯ ಅಲ್ಲ, ಅದು ಸಂಭವಿಸುವ ಕಾರ್ಯ. ಅದು ತನ್ನಿಂದ ತಾನೇ ನಡೆಯುವ ಕಾರ್ಯ, ನಾನು ಮಾಡ್ತೀನಿ ಅನ್ನೋ ಕಾರ್ಯ ಅಲ್ಲ, ಸಂಭವಿಸುವ ಕಾರ್ಯ. ಸಮ್ಯಕ್ ಕಾರ್ಯ ನಮ್ಮಿಂದ ನಡೀತಿರುತ್ತೆ. ಅಂದರೆ ಪ್ರಪಂಚಕ್ಕೆ ಯಾವುದು ಒಳಿತೋ ಅದನ್ನು ಮಾತ್ರವೇ ಮಾಡುವಂತಹದ್ದು ಸಮ್ಯಕ್ ಕಾರ್ಯ. ಅದು ಸಂಭವಿಸುತ್ತದೆ, ಅದು ಆಗಬೇಕು, ಅದು ನಮ್ಮಿಂದ ಆಗತ್ತೆ. ಈ ಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳು ಆಗುವಂತಹದ್ದು ಜಗತ್ತಿನ ಒಳಿತಿಗೇನೆ, ಅದು ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ. ಆ ಸ್ಥಿತಿ ಇರುತ್ತೆ. ಅಂದರೆ ಡಿವೈನ್ ಪ್ಲ್ಯಾನ್ಗೆ ಅನುಗುಣವಾಗಿಯೇ ಎಲ್ಲವೂ ಇರುವಂತಹ ಒಂದು ಸ್ಥಿತಿ. ಒಂದು ಸಾರಿ ಒಬ್ಬ ಝೆನ್ ಗುರು ಇದ್ರಂತೆ. ಆ ಝೆನ್ ಗುರು ಕೆಲಸ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನಂತೆ ಅವರನ್ನು, ನಿಮಗೆ ಅವ್ರಿಗಾಗಲೇ ಜ್ಞಾನೋದಯ ಆಗಿರುತ್ತೆ ಝೆನ್ ಗುರುಗಳಿಗೆ, ನಿಮಗೆ ಜ್ಞಾನೋದಯ ಆಗೋದಕ್ಕೆ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಅಂದರೆ ಏನೇನು ಮಾಡ್ತಿದ್ರಿ ನೀವು ಅಂತ. ಆ ಗುರುಗಳು ಹೇಳ್ತಾರೆ, ನೋಡಪ್ಪ ನನಗೂ ಕೆಲಸ ಮಾಡಲೇಬೇಕು, ಯಾರು ಬದುಕಿರ್ತಾರೋ ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡ್ತಿದ್ದೆ, ನಾನು ಕೆಲಸ ಮಾಡ್ತಿದ್ದೀನಿ. ಏನು ಅಂದರೆ ನನಗೆ ಅಗತ್ಯವಿದ್ದಷ್ಟು ಸೌದೆ ಹೊಡ್ಕೊಳ್ತೇನೆ,
ಆಮೇಲೆ ಬಾವಿಯಿಂದ ನೀರು ತರ್ತೇನೆ. ಆಮೇಲೆ ಯಾರು ಅತಿಥಿ ಅಭ್ಯಾಗತರು ಬರ್ತಾರೆ ಅವರನ್ನು ದೇವರೇ ಬಂದರು ಅಂತ ಹೇಳಿ ಅವರನ್ನು ಆಶ್ರಮಕ್ಕೆ ಬಂದ ಪ್ರತಿಯೊಬ್ಬರನ್ನು ಕೂಡ ದೇವರೇ ಬಂದ ಅಂತ ಭಾವಿಸಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಆಧರಿಸಿ ಸತ್ಕರಿಸಿ ಅವರಿಗೆ ಆತಿಥ್ಯವನ್ನು ನಾನು ಮಾಡ್ತೇನೆ. ಈ ಕೆಲಸ ಮಾಡ್ತೀನಿ. ಉಳಿದ ಸಮಯ ಉಳಿದರೆ ಪ್ರಾರ್ಥನೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಕೂತ್ಕೊಂಡು. ಇದಿಷ್ಟು ಕೆಲಸ. ಅಂದರೆ ಆಶ್ರಮದಲ್ಲಿ ಏನೇನು ಕೆಲಸ ಆಗಬೇಕು ಆ ಎಲ್ಲ ಕೆಲಸಗಳಲ್ಲಿ ಯಾವುದಾಗತ್ತೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ವ್ಯಕ್ತಿ ಕೇಳ್ತಾನೆ, ಹೌದು ಅದೆಲ್ಲ ಅವಾಗ ಮಾಡ್ತಿದ್ರಿ, ಈಗೇನು ಕೆಲಸ ಮಾಡ್ತೀರಾ? ಈಗಾಗಲೇ ನೀವು ಜ್ಞಾನೋದಯ ಆಗ್ಬಿಟ್ಟಿದೆಯಲ್ಲ, ಏನು ಕೆಲಸ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಹಾಗಂದ್ರೆ ಏನಪ್ಪ, ಈಗಲೂ ಅದೇ ಕೆಲಸನ ಮಾಡ್ತಾಯಿದ್ದೀನಿ. ಅದೇ ಕೆಲಸನೇ, ಬೆಳಿಗ್ಗೆ ಇದ್ದು ಸೌದೆ ಹೊಡಿ, ನೀರು ತಗೊಂಬ, ಯಾರಾದರೂ ಬಂದರೆ ಅವ್ರನ್ನ ಅತಿಥಿ ಸತ್ಕಾರ ಮಾಡು. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ರೀ, ಜ್ಞಾನೋದಯ ಆಗಿದೆ ನಿಮಗೆ, ಆದರೂ ಕೂಡ ಅದಕ್ಕೂ ಆಗದೆ ಇರೋದಕ್ಕೂ ಏನು ವ್ಯತ್ಯಾಸನೇ ಇಲ್ವಾ? ಅವಾಗಲೂ ಅದೇ ಮಾಡ್ತಿದ್ರು, ಈಗಲೂ ಅದೇ ಮಾಡ್ತಿರಲ್ಲ, ಏನು ವ್ಯತ್ಯಾಸ ಆಯಿತು ಅಂತ ಕೇಳ್ತಾನೆ ಅವನು. ಅದಕ್ಕೆ ಗುರುಗಳು ಹೇಳ್ತಾರೆ, ವ್ಯತ್ಯಾಸ ಆಗಿರೋದು ಕೆಲಸದಲ್ಲಿ ಅಲ್ಲಪ್ಪ, ವ್ಯತ್ಯಾಸ ಆಗಿರೋದು ನನ್ನಲ್ಲಿ. ನಾನು ಅನ್ನೋದು ಇಲ್ಲ ಈಗ ಅಷ್ಟೇ. ಆಗ ನಾನು ಮಾಡ್ತಿದ್ದೆ, ಈಗ ನಾನು ಮಾಡಲ್ಲ ಅಷ್ಟೇ. ಕೆಲಸ ಮಾತ್ರ ನಡೀತಾ ಇದೆ. ನನ್ನ ದೈನಂದಿನ ಕೆಲಸಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ನನ್ನ ಕೆಲಸಗಳು ಬದಲಾಗಿಲ್ಲ, ಆದರೆ ಅವುಗಳ ಮಹತ್ವದಲ್ಲಿ ಬದಲಾಗಿದೆ. ಆ ಕೆಲಸದ ಮಹತ್ವ ಏನಿತ್ತು ಅದರಲ್ಲಿ ಬದಲಾಗಿದೆ. ಯಾಕೆಂದರೆ ಈಗ ನಾನು ಪ್ರತಿಯೊಂದು ಕೆಲಸವನ್ನು ಕೂಡ ಕೈಲಾಸದ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಕೈಲಾಸದಲ್ಲಿ ಒಬ್ಬ ವ್ಯಕ್ತಿ ಇದ್ದು ಕೆಲಸ ಮಾಡಿದ್ರೆ ಹೇಗೆ ಮಾಡ್ತಾನೆ, ಆ ರೀತಿ ಎಲ್ಲ ಕೆಲಸನ ನಾನು ಲೀಲಾಶ್ರಮದಲ್ಲಿ ಮಾಡ್ತಾಯಿದ್ದೇನೆ. ಪ್ರತಿಯೊಂದು ಕೆಲಸದಲ್ಲಿಯೂ ಕೈಲಾಸವನ್ನೇ ಕಾಣುತ್ತಿದ್ದೇನೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಲ್ಲೂ ದೇವರನ್ನೇ ಕಾಣ್ತಾ ಇದ್ದೇನೆ. ಎಲ್ಲರೂ ದೇವರಾಗಿ ಕಾಣ್ತಾ ಇರುವಂತಹ ಕ್ರಿಯೆ ಸುಮ್ಮನೆ ಬರುವಂತಹದ್ದಲ್ಲ. ಅದು ಎಷ್ಟು ಇದಿರಬೇಕು, ಪ್ರತಿಯೊಬ್ಬರಲ್ಲಿಯೂ ಆತ್ಮನನ್ನು ನೋಡುವಂತ ತಾನೇ ನಾವು ಹೇಳೋದು. ಹಾಗೆ ಇಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರಲ್ಲಿಯೂ ದೇವರನ್ನು ಕಾಣ್ತಾ ಇದ್ದೇನೆ. ಈಗ ದೇವರ ಹೊರತಾಗಿ ನನಗೆ ಬೇರೇನೂ ಕಾಣಿಸೋದೇ ಇಲ್ಲ. ಇಷ್ಟೇ ಬದಲಾವಣೆ, ಇನ್ನೇನೂ ಇಲ್ಲ. ಅದೇ ಕೆಲಸ ಮಾಡ್ತೀನಿ, ಎಲ್ಲವೂ ಅದೇ. ಆದರೆ ಕೆಲಸದಲ್ಲಿ ಕೈಲಾಸ ಕಾಣ್ತೇನೆ, ಜನರಲ್ಲಿ ದೇವರನ್ನು ಕಾಣ್ತೇನೆ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೇನೆ, ದೇವರನ್ನು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ನಾವು ಕೂಡ ಸಮಗ್ರ ಧ್ಯಾನ ಸಂಭವಿಸಿದ ನಂತರವೂ ಸದಾಕಾಲ ಅದು ನಮ್ಮ ಜೊತೆಗೆ ಇರುತ್ತೆ ಅಂತ ನಂತರ ಕೂಡ ಸ್ಥಿತಪ್ರಜ್ಞದ ಭಾವನೆಯಲ್ಲಿಯೇ ಉಳಿಯಬೇಕಾಗುತ್ತೆ. ಅಂದರೆ ಅದು ಹಾಗೆಯೇ ಮುಂದುವರಿಬೇಕಾಗತ್ತೆ, ಆ ರೀತಿ ಇರಬೇಕಾಗತ್ತೆ. ನಮ್ಮ ಸಾಧನೆಯ ಮೆಟ್ಟಿಲುಗಳಿಗೆ, ಈ ಗೆಲುವಿಗೆ ಕಾರಣವಾದ ಮೆಟ್ಟಿಲುಗಳನ್ನು ಪರಿಪೂರ್ಣವಾಗಿ ನೋಡೋದನ್ನು ಕಲ್ತ್ಕೋಬೇಕಾಗತ್ತೆ. ಒರಟತನ ಇಂತಹದ್ದು ಯಾವುದಕ್ಕೂ ಇಲ್ಲಿ ಯಾವುದರಲ್ಲೂ ಜಾಗನೇ ಇಲ್ಲ. ಎಲ್ಲವೂ ಹೋಗಿ ಅತ್ಯಂತ ಸಮತೋಲನದಿಂದ ನಡೆದುಕೊಳ್ಳೋದು ನಮ್ಮಲ್ಲಿ ಸಾಧ್ಯವಾಗುತ್ತೆ. ಅಂದರೆ ಎಲ್ಲವೂ ಕೂಡ ಅದನ್ನೇ ಭಗವಾನ್ ಬುದ್ಧರು ಹೇಳಿದ್ದು ಸುವರ್ಣ ಮಧ್ಯಮ ಮಾರ್ಗ ಅಂತ. ಸಮತೋಲನ ಜೀವನ ಯಾವಾಗತ್ತೆ? ಎಲ್ಲವನ್ನ ಈ ರೀತಿ ಸಮಗ್ರ ಧ್ಯಾನದಲ್ಲಿ ನೋಡಿದಾಗ ಆಗುವ ಕ್ರಿಯೆ ಇದು. ಆಗ ಸುವರ್ಣ ಮಧ್ಯಮ ಮಾರ್ಗದಲ್ಲಿಯೇ ನಡೀತಾ ಇರ್ತವೆ. ಇತ್ಲಗೂ ವಾಲಲ್ಲ, ಅತ್ಲಗೂ ವಾಲಲ್ಲ, ಎತ್ಲಗೂ ಇಲ್ಲ. ಒಂದೇ ಗುರಿ, ಒಂದೇ ಇದು, ಆತ್ಮ ಮಾತ್ರ, ಆತ್ಮ ಸಾಕ್ಷಾತ್ಕಾರ ಮಾತ್ರ. ಇಷ್ಟು ಸಾಧಿಸಿದ ನಂತರವೂ ಶ್ರದ್ಧೆ, ದಕ್ಷತೆ, ಜಾಗರೂಕತೆ ಎಷ್ಟಿರುತ್ತೆ ಅಂದರೆ ಅತ್ಯಂತ ಸಮರ್ಪಣಾಭಾವದಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಆಗ ಮಾತ್ರ ಮುನ್ನಡೆ ಸಾಧ್ಯ ಆಗುತ್ತೆ. ಇನ್ನೂ ಕೆಲವು ಮೆಟ್ಟಿಲುಗಳಿರಬಹುದು. ಇದಾದ ನಂತರವೂ, ಸಮಗ್ರ ಧ್ಯಾನ ಸಂಭವಿಸಿದ ನಂತರವೂ ಅನೇಕ ಮೆಟ್ಟಿಲಿರಬಹುದು. ಅವು ಕೂಡ ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ. ಇಷ್ಟಾದ ಮೇಲೆ ಅದು ಮುಂದೆದ್ದು ನಡೆದು ಹೋಗುತ್ತೆ. ಹಾಗೆ ಉನ್ನತ ಹಂತದಿಂದ ಮೇಲೆ ಇರೋದಕ್ಕೆ ಸಾಧ್ಯವಾಗುತ್ತೆ. ನಂತರ ಏನು ಸಂಭವಿಸುತ್ತೆ ಅಂದರೆ ಮಾನವತೆಯ ಗುರಿಯಾದಂತಹ ಮಾನವಾತೀತ ಗುರಿ ನಮಗೆ ಸಾಧ್ಯವಾಗತ್ತೆ. ಮುಕ್ತರಾಗ್ತೇವೆ, ಸರ್ವತಂತ್ರ ಸ್ವತಂತ್ರರಾಗ್ತೇವೆ. ಇದು ಸಂಪೂರ್ಣ ಸಮಗ್ರ ಧ್ಯಾನದ ಒಂದು ಸ್ಥಿತಿ. ಈ ಸ್ಥಿತಿಗೆ ಹೋಗಬೇಕಪ್ಪ, ಎಲ್ಲರೂ ಹೋಗಲೇಬೇಕು. ಅಂದರೆ ಏನು ಮಾಡಬೇಕು? ಪ್ರಾಕ್ಟಿಕಲ್ಲಾಗಿ ಏನು ಮಾಡಬೇಕು? ನಮ್ಮನ್ನು ನಾವು ಗಮನಿಸೋದನ್ನು ಕಲ್ತ್ಕೊಳ್ಬೇಕು. ನನ್ನ ಮನಸ್ಸು ಏನು ಮಾಡ್ತಿದ್ದೆ, ಆಸೆಗಳೇನು ಮಾಡ್ತಿದ್ದೆ, ಇದೇನು ಮಾಡ್ತಿದ್ದೆ, ಎಲ್ಲವನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡಬೇಕು. ರಮಣ ಮಹರ್ಷಿಗಳು ಹೇಳಿದಾರಲ್ವ, ನೀನು ಯಾರು ಅಂತ ಹೇಳಿ ಯೋಚನೆ ಮಾಡು. ನೀನು ಕೇಳ್ಕೊ, ನಿನ್ನನ್ನೇ ನೀನು ಕೇಳ್ತಾ ಹೋಗು, ನೀನು ಅಲ್ಲದನ್ನು ಬಿಡ್ತಾ ಹೋಗು ಅಂತ. ಅದೇ ರೀತಿ ಪ್ರತಿಯೊಬ್ಬರೂ ಪ್ರಶ್ನೆ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಮುಂದೆ ಸಾರಿ ನಾನು ದೇಹನೇ ಅಲ್ಲ, ಉಸಿರೇ ಅಲ್ಲ, ಮನಸ್ಸೇ ಅಲ್ಲ, ಆಸೆಗಳೇ ಅಲ್ಲ 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 ಅಂತ ಹೋದಾಗ ಕೊನೆಯಲ್ಲಿ ಒಂದು ಉಳಿಯುತ್ತೆ. ಯಾವುದು? ಮೌನ. ನಾನು ಅನ್ನೋದು ಇರಲ್ಲ, ಅಲ್ಲಿ ಹೊರಟು ಹೋಗಿರುತ್ತೆ. ಕೊನೆಯಲ್ಲಿ ಉಳಿಯುವುದು ಮೌನ ಮಾತ್ರ. ಆ ಮೌನದಲ್ಲಿಯೇ ಮುಂದೆ ಸಾಗಬೇಕಾಗತ್ತೆ. ಆ ಮೌನದಲ್ಲೇ ಮುಂದೆ ಸಾಗಿದಾಗ ಸಚ್ಚಿದಾನಂದ ಸ್ವರೂಪವನ್ನು ತಲುಪ್ತೇವೆ. ಸಚ್ಚಿದಾನಂದ ಸ್ವಭಾವವೇ ನಮ್ಮದಾಗತ್ತೆ.
ಸಚ್ಚಿದಾನಂದದ ಗುರಿಯಲ್ಲಿಯೇ ನಾವಿರ್ತೇವೆ. ಎಂತಹ ಸಮಸ್ಯೆ ಎದುರಾದರೂ ಕೂಡ ನಮ್ಮ ಅಂತರ್ವಾಣಿಗೆ ಕಿವಿ ಕೊಟ್ಟಾಗ ಅದರ ಬಗ್ಗೆ ಅಲ್ಲಿ ನಮಗೆ ಅದಕ್ಕೆ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಆತ್ಮವಿಚಾರಕ್ಕೆ ಉತ್ತರ ಎಲ್ಲಿ ಸಿಗತ್ತೆ? ಧ್ಯಾನದಲ್ಲಿ ಸಿಗತ್ತೆ. ಆತ್ಮವಿಚಾರವನ್ನು ಮಾಡೋದು ಹೇಗೆ? ಗಟ್ಟಿಯಾಗಲ್ಲ, ನಮ್ಮ ಒಳಗೆ ಮಾಡಿಕೊಳ್ಳುವಂಥದ್ದು. ನನ್ನ ಒಳಗೆ ನಾನು ಆತ್ಮವಿಚಾರವನ್ನು ಮಾಡಬೇಕಾಗತ್ತೆ. ಹೇಗೆ? ನಾನು ಯಾರು? ಕೊನೆಯಲ್ಲಿ ಉಳಿಯೋದು ಮೌನ ಮಾತ್ರ. ಆ ಮೌನದಲ್ಲಿ ಮುಂದಿನ ಹಂತಗಳು ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಎಲ್ಲೂ ಕೂಡ ಆತ್ಮವಿಚಾರಕ್ಕೆ ಉತ್ತರ ಸಿಗೋದಿಲ್ಲ. ಆತ್ಮವಿಚಾರಕ್ಕೆ ಉತ್ತರ ಧ್ಯಾನದಲ್ಲಿ ಮಾತ್ರವೇ, ನಮ್ಮ ಅಂತರಂಗದಲ್ಲಿ ಮಾತ್ರವೇ, ನಮ್ಮ ಒಳಗೆ ಮಾತ್ರವೇ ಸಿಗುವಂತಹದ್ದು. ಭಗವಾನ್ ಬುದ್ಧರು ಉಸಿರನ್ನು ಗಮನಿಸೋದ್ರಿಂದ ಪ್ರಾರಂಭ ಮಾಡುವಂತ ಹೇಳ್ತಾರೆ. ಅದರಿಂದ ಉಸಿರನ್ನು ಪ್ರಾರಂಭ ಮಾಡ್ತಾ ಕೂತು ಒಳಗೆ ಹೋದಾಗ ಏನಾಗುತ್ತೆ, ಆಮೇಲೆ ಅಲ್ಲಿ ಹರಿದಾಡುತ್ತೆ, ಮತ್ತು ಉಸಿರು ಒಳಗೆ ಹೋಗುತ್ತೆ, ತಣ್ಣಗಿನ ಉಸಿರು ಒಳಗೆ ಹರಿದಾಡುತ್ತೆ, ಈಚೆ ಬರುತ್ತೆ, ಬಂದಾಗ ಅದು ಬಿಸಿಯಾಗಿರುತ್ತೆ. ಫಸ್ಟ್ ಇದನ್ನು ಗಮನಿಸು ಅಂತ ಹೇಳಿದ್ರು. ಆನಂತರ ದೇಹವನ್ನು ಗಮನಿಸೋದಕ್ಕೆ ಹೇಳಿದ್ರು. ಅದನ್ನು ಕಾಯಾನುಪಶ್ಯನ ಅಂತ ಹೇಳ್ತೀವಿ. ಕಾಯಾನುಪಶ್ಯನ ಆದ ನಂತರ ನಮಗೆ ಖಚಿತ ಆಗುತ್ತೆ ಈ ಶರೀರ ನಾನಲ್ಲ, ಉಸಿರಾಟ ನಾನಲ್ಲ ಅಂತ. ಆಮೇಲೆ ಏನಾಗುತ್ತೆ, ನಾವು ಗಮನಿಸಬೇಕಾದ್ರೆ ಎಮೋಷನ್ಸ್ ಅಥವಾ ರಾಗಭಾವಗಳು. ಆ ರಾಗಭಾವಗಳನ್ನು ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗುತ್ತೆ ಅವು ಖಂಡಿತ ಬದಲಾಗ್ತಾ ಇರುತ್ತೆ. ಅದು ಒಂದು ಕ್ಷಣ ಇದ್ದದ್ದು ಇನ್ನೊಂದು ಕ್ಷಣ ಇರೋದಿಲ್ಲ. ಬದಲಾಗುವುದು ಯಾವುದು ಶಾಶ್ವತವಲ್ಲ. ಅದರಿಂದ ಅದನ್ನು ಕೂಡ ನಾವು ಅಲ್ಲ ಅಂತ ಬಿಡ್ತೀವಿ. ನಂತರ ವೇದನಾನುಪಶ್ಯನ, ನಮ್ಮ ಒಳಗಿರುವ ಎಲ್ಲ ರಾಗಭಾವಗಳನ್ನು ಇಲ್ಲದಂತೆ ಮಾಡ್ಕೊಂಡಾಗ ಏನಾಗುತ್ತೆ, ಎಲ್ಲವೂ ಬದಲಾಗುತ್ತೆ ಅಂದಾಗ ಮುಂದೆ ಚಿತ್ತಾನುಪಶ್ಯನಕ್ಕೆ ಹೋಗ್ತೇವೆ. ಅಂದರೆ ಮನಸ್ಸನ್ನು ಗಮನಿಸುವ, ಆಲೋಚನೆಗಳನ್ನು ಗಮನಿಸುವ ಕ್ರಿಯೆ. ಆಲೋಚನೆಗಳು ಎಲ್ಲಿಂದ ಹುಟ್ಟುತ್ತೆ ಅನ್ನೋದರ ಒಂದು ಪರೀಕ್ಷೆಯನ್ನು ಮಾಡ್ತಾ 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 ಏನಾಗುತ್ತೆ, ಆಲೋಚನೆಯ ಮೂಲವನ್ನು ನೋಡ್ತೇವೆ. ಅದು ನಮ್ಮ ಅನುಭವಗಳ ಸ್ಥಿತಿ. ಎಲ್ಲವನ್ನು ಹೊರಹೋಗಲು ಬಿಡ್ತಾ ಹೋಗ್ತೇವೆ. ಎಲ್ಲವನ್ನು ಹೊರಹೋಗಲು ಬಿಟ್ಟಾಗ ಆ ಎಲ್ಲ ಆಲೋಚನೆಗಳು ಹೊರಟು ಹೋಗಿ ಪೂರ್ಣ ಗಮನ ಕೊಡೋದ್ರಿಂದ ಏನಾಗುತ್ತೆ, ಎಲ್ಲವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ನಂತರ ಬರುವುದು ಧಮ್ಮಾನುಪಶ್ಯನ. ಧಮ್ಮಾನುಪಶ್ಯನದಲ್ಲಿ ಏನಾಗುತ್ತೆ ಅಂದರೆ, ವ್ಯಕ್ತಿಯ ಮನಸ್ಸು, ಅವನ ಒಳಗಿನ ಸಂಸ್ಕಾರಗಳು, ಎಲ್ಲ ವಾಸನೆಗಳು ಎಲ್ಲವೂ ಕೂಡ ಆಚೆ ಕಡೆ ಹೊರಟು ಹೋಗುತ್ತೆ. ಕಾರಣ ಶರೀರ ಸಂಪೂರ್ಣ ಖಾಲಿಯಾಗುತ್ತೆ. ಆ ಸ್ಥಿತಿ ಧಮ್ಮಾನುಪಶ್ಯನದಲ್ಲಿ ಆಗುವಂತಹದ್ದು. ಮೊದಲು ಹೇಳಿಕೊಡುವಂಥ ಕಾಯಾನುಪಶ್ಯನ, ಮೊದಲು ಆನಾಪಾನಸತಿ, ನಂತರ ಕಾಯಾನುಪಶ್ಯನ, ವೇದನಾನುಪಶ್ಯನ, ಚಿತ್ತಾನುಪಶ್ಯನ, ಕೊನೆಯಲ್ಲಿ ಧಮ್ಮಾನುಪಶ್ಯನ. ಅದಾದಾಗ ಏನಾಗುತ್ತೆ, ಎಲ್ಲ ಬಂಧನಗಳು ಕಳಚ್ಕೊಳ್ಳುತ್ತೆ. ಎಲ್ಲ ಕಳಚ್ಕೊಂಡು ಮೌನವಾಗಿ ಧ್ಯಾನಸ್ಥರಾಗಕ್ಕೆ ಸಾಧ್ಯ ಆಗುತ್ತೆ. ಏನೇ ಕೆಲಸ ಮಾಡ್ತಾನೇ ಇರ್ತೀರ, ಕೆಲಸವೂ ಅಚ್ಚುಕಟ್ಟಾಗಿಯೇ ನಡೀತಾ ಇರುತ್ತೆ. ಮನಸ್ಸು ಮಾತ್ರ ಮೌನದಲ್ಲಿ ದೇವರಲ್ಲಿ ಒಂದಾಗಿ ಇರುವಂತಹ ಒಂದು ಸ್ಥಿತಿನಲ್ಲಿ ಇರ್ತದೆ. ಅದನ್ನು ಕೃಷ್ಣಮೂರ್ತಿಯವರು ಏನು ಕರೆದ್ರು, ಕಾನ್ಸ್ಟೆಂಟ್ ಅವೇರ್ನೆಸ್ ಅಂದರು. ಸದಾಕಾಲ ಎಚ್ಚೆತ್ತ ಸ್ಥಿತಿಯಲ್ಲಿ ಇರುವಂತಹದ್ದು. ಒಂದು ಕ್ಷಣವೂ ಅರಿವು ಮಾಯ ಆಗದೇ ಇರುವಂತಹ ಸ್ಥಿತಿ ಎಚ್ಚೆತ್ತ ಸ್ಥಿತಿ ಅಂತ ಕರೆದ್ರು. ನಮ್ಮ ಅಂತರಂಗದಲ್ಲಿ ಸಂಪೂರ್ಣ ಸಮಾಧಾನ, ಶಾಂತಿಗಳು ತುಂಬುತ್ತೆ. ಇದು ಸಮಗ್ರ ಧ್ಯಾನದಿಂದ ಆಗುವ ಒಂದು ಪ್ರಕ್ರಿಯೆ, ಅವೇರ್ನೆಸ್ಸಿಂದ ಆಗುವಂತಹ ಒಂದು ಪ್ರಕ್ರಿಯೆ. ಸಂಪೂರ್ಣ ಶಾಂತಿ ಆವರಿಸುತ್ತೆ. ಎಲ್ಲರ ಹಿತ ಮಾತ್ರವೇ ನಮ್ಮ ಗುರಿಯಾಗಿರುತ್ತೆ. ಬೇರೆ ಏನೂ ಇಲ್ಲ, ನನಗೆ ಅಂತ ಏನೂ ಇಲ್ಲ. ಯಾಕೆಂದರೆ ಎಲ್ರಿಗಾಗಿದ್ದು ನನಗಾಗುತ್ತೆ. ಆ ಒಂದು ಹಂತಕ್ಕೆ ನಾವು ಮುಟ್ತೇವೆ. ಅವಾಗೇನಾಗುತ್ತೆ ಅಂದರೆ, ನಾವು ಹೇಳ್ತೀವಲ್ಲ, ಸರ್ವೇ ಜನ ಸುಖಿನೋ ಭವಂತು.